ಓಕೆ ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ರಘು ತುಮಕೂರು. ಇವತ್ತು ಶಿವಗಂಗೆಯಲ್ಲಿದ್ದೀವಿ. ಸೊ ಬಂದು ಗಾಡಿ ನಿಲ್ಲಿಸ್ದೆ. ಈಗ ಸಮಯ ಒಂದು 4:15 ಆಗಿದೆ ಸ್ನೇಹಿತರೆ. ಸೊ ಗಾಡಿ ನಿಲ್ಲಿಸೋದಕ್ಕೆ 20 ರೂಪಾಯಿ ತೊಗೊಂಡಿದ್ದಾರೆ. ಬಟ್ಟು ಯಾಕೋ ನನಗೆ ಅದು 20 ರೂಪಾಯಿ ಕೊಡಬೇಕು ಅನ್ನಿಸ್ಲಿಲ್ಲ. ಯಾಕಂದರೆ ಒಂದು ಸೇಫ್ಟಿ ಇಲ್ಲ, ಏನಿಲ್ಲ, ಎಂಥದೂ ಇಲ್ಲ. ನೋಡಿ ಹೆಂಗಾಗಿದೆ ಗಲೀಜು ಫುಲ್ಲು. ಶಿವಗಂಗೆಗೆ ಬಂದರೆ ಗಲೀಜು ಗುರು, ಸಖತ್ ಗಲೀಜು ಮಾಡ್ಕೊಂಡಿದ್ದಾರಪ್ಪ. ಓಕೆ ನೋಡೋಣ ಬನ್ನಿ ಏನೆಲ್ಲ ಇದೆ ಅಂತ. ಗಾಡಿ ಕರೆಕ್ಟಾಗಿ ನಿಲ್ಲಿಸಿದ್ದೀನಿ ನೋಡಿ. ಓಕೆ ನೋಡುವ ಬನ್ನಿ ಏನೇನಿದೆ ಅಂತ. ನೋಡಿ ಇದೆಲ್ಲ ಗಾಡಿ ನಿಲ್ಲಿಸಿದ್ದಾರೆ. ಬಟ್ ಸೇಫ್ಟಿಗೆ ಏನಾದರೂ ಇರಬೇಕಾಗಿತ್ತು, ಚೆನ್ನಾಗಿರೋದು. ಬಟ್ ಅಲ್ಲಲ್ಲೇ ಎಲ್ಲ ಗಲೀಜೆಲ್ಲ ಹಾಕಿದ್ದಾರೆ ನೋಡಿ. ಗಾಡಿ ನಿಲ್ಲಿಸಿರೋದು ಶೌಚಾಲಯಕ್ಕೆ ದಾರಿ ಅಂತ ಆ ಕಡೆ ಇದೆ, ಹೇಗಿದೆಯೋ ಗೊತ್ತಿಲ್ಲ. ನೋಡಿ ಅಪ್ಪ ಏನು ಗಲೀಜು ಗುರು. ಇಲ್ಲೆಲ್ಲ ಕರೆಕ್ಟಾಗಿದೆ, ಇಲ್ಲೆಲ್ಲ ಏನು ಗಲೀಜಿಲ್ಲ. ಬಟ್ ಆ ಕಡೆ ಎಲ್ಲ ಗಲೀಜು. ಕಡಲೆಕಾಯಿ ಮಾರ್ತಾ ಇದ್ದಾರೆ. ಓಕೆ, ಶ್ರೀ ಗಂಗಾಧರೇಶ್ವರ ಸ್ವಾಮಿ ಶ್ರೀ ವನ್ನಾದೇವಿ ದೇವಾಲಯ ಶಿವಗಂಗಾ ಕ್ಷೇತ್ರ ಇದು ಎಂಟ್ರೆನ್ಸ್. ಹೆಂಗಿದೆ ನೋಡಿ, ಇಲ್ಲಿಂದನೇ ಬೆಟ್ಟ ಸ್ಟಾರ್ಟ್. ಮುಂದೆ ಒಂದು ಗರುಡು ಗಂಬ ಇದೆ, ಸಖತ್ ದೊಡ್ಡದು. ಜೊತೆಗೆ ಮೇಲ್ಗಡೆ ಒಂದು ಶಿವನ ಸ್ಟ್ಯಾಚ್ಯೂ ಇದೆ, 2007ರಲ್ಲಿ ಇದಾಗಿರೋದು. ನೋಡಿ ಎಷ್ಟು ದೊಡ್ಡದಾಗೈತೆ. ಚಿತ್ರದುರ್ಗದವ್ರು ಯಾರೋ ಒಂದು ಇದನ್ನು ಮಾಡಿಕೊಟ್ಟಿರೋದು, ಇದು ಸೇವೆ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಅಂತೆ. ಹೊಳಲ್ಕೆರೆಯ ಕೋಟೆಪೇಟೆಯ ಗಂಗಮ್ಮ ಮತ್ತು ವೆಂಕಟಪ್ಪ ನೆಲಮಂಗಲದವರು. ಅಲ್ಲ ಇವೆಲ್ಲ ಪುರಾತನವಾದ ಮಂಟಪ. ನೋಡಿ ಏನು ಸಖತ್ತಾಗಿದೆ. ಇದನ್ನೆಲ್ಲ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಪುರಾತನವಾದದ್ದು ಅಂತ. 2007ರಲ್ಲಿ ಏನೋ ಕಟ್ಸಿರೋದು ಅಂತ ಇದೆ. ಬ್ರೋ ಜಾತ್ರೆ ಯಾವತ್ತು? ಇವತ್ತೇನು ಇಲ್ವಾ? ಇವತ್ತು ಮಾಮೂಲಿ ಜನ. ಓಕೆ ಥ್ಯಾಂಕ್ ಯು. ಜಾತ್ರೆ 14ನೇ ತಾರೀಕು ಅಂತ, ಸಂಕ್ರಾಂತಿ ಹಬ್ಬದ ದಿನ. ಸೊ ನೋಡ್ಕೊಂಡು ಹೋಗುವ ಬನ್ನಿ. ಒಂದೊಂದೇ ಚಪ್ಪಲಿ ಹೆಂಗೆ ಬೇಕೋ ಹಂಗೆ ಬಿಟ್ಟು ಹೋಗೋರಪ್ಪ. ಇದು ಎಂಟ್ರೆನ್ಸ್ ಸ್ನೇಹಿತರೆ. ಫಸ್ಟು ಈ ಕಡೆಯಿಂದ ಹೋಗ್ಬಿಡುವ. ಪಾನಿಪುರಿ ಅಂಗಡಿ ಇದೆ, ಮತ್ತು ವಿವಿಧ ರೀತಿಯ ಪೂರಿ ಖಾರ ಎಲ್ಲ ಇದೆ, ಸ್ವೀಟ್ಸ್ ಇದೆ, ಬತಾಸ್ ಏನೇನೋ ಆಯ್ತಪ್ಪ. ಏನು ಗುರು ಈ ಲೆವೆಲ್ ಕಸ, ಯಪ್ಪ ಎಷ್ಟು ಚೆನ್ನಾಗಿ ನೋಡ್ಕೊಬೇಕು. ಶಿವಗಂಗೆ ಎಷ್ಟು ಅದ್ಭುತವಾದ ಜಾಗ, ಆದರೆ ಎಷ್ಟು ಕೆಟ್ಟದಾಗಿದೆ ನೋಡಿ. ಅಂದರೆ ವಾವ್, ನೋಡಿ ಇಲ್ಲೊಂದು ಯಾವುದೋ ಪುರಾತನವಾದ ಮಂಟಪ ಕಾಣಿಸ್ತಾ ಇದೆ. ಮಂಟಪನ ಮನೆನ ಇದು ಏನೋ ಆಗಿನ ಕಾಲದಲ್ಲಿ ಈ ಛತ್ರಗಳು ಆ ಥರ ಎಲ್ಲ ಇರುತ್ತಲ್ಲ. ವಾವ್, ಆ ಡೋರ್ ಅಂಗಡಿ ನೋಡಿ ಸಕಲಾದಲ್ಲ. ಬರ್ಬೇಕಾದ್ರೆ ತೋರಿಸ್ತೀನಿ ಸ್ನೇಹಿತರೆ ಇದನ್ನು. ಡಾಬಸ್ಪೇಟೆಯಿಂದ ಆಟೋದ ವ್ಯವಸ್ಥೆ, ಮತ್ತು ಇಲ್ಲಿ ಛತ್ರ ಬೇರೆ ಇದೆ. ಎಲ್ಲ ಅಳಿಸೋಗ್ಬಿಟ್ಟೈತಿ ಇದು, ಏನೋ ಛತ್ರನೇ ಅನಿಸುತ್ತಿದ್ದು. ಅಲ್ಲಲ್ಲಿ ಹೊಸ ಮನೆಗಳು ಆಗಿದೆ ನೋಡಿ. ಅಲ್ಲೆಲ್ಲ ಪುರಾತನವಾದ ಮಂಟಪಗಳು ನೋಡಿ, ಏನು ಸಖತ್ತಾಗಿದೆ. ವಾವ್, ಆ ಕಡೆಯಿಂದ ಬರ್ಬೇಕಾದ್ರೆ ಅದನ್ನು ತೋರಿಸ್ತೀನಿ ನೋಡಿ. ಕಲ್ಯಾಣ ಮಂಟಪ ಅಂತೆ, ಕಲ್ಯಾಣ ಮಂದಿರ. ಪಕ್ಕದಲ್ಲೇ ಒಂದು ಇದಿದೆ, ಏನದು ಬಾವಿ. ಅಣ್ಣ ಇದೈತಲ್ಲ, ಇದು ಎಷ್ಟು ವರ್ಷದಿರ್ಬೋದು ಇದು ಒಂದು ಅಂದಾಜು? ಅದು ಅಂದಾಜು ಮೇಲೆ ಎಷ್ಟು ಅಂತ ಗೊತ್ತಾಗಲ್ವಾ? ಅಣ್ಣ ಕೆಂಪೇಗೌಡ ಕಟ್ಟಿರೋದು. ಅಬ್ಬಾ
ಅವಾಗ ಕಟ್ಟಿರೋದು ನಾವು ಎಷ್ಟು ವರ್ಷ ಅಂತ ನಾನು ಹುಟ್ಟೇ ಇಲ್ಲ. ಅಂದರೆ ತುಂಬ ಹಳೇದು. ಹಳೆ ಇರೋದೇ ಅದು ಬಾವಿ ನೋಡಿದ್ರೆ ನೋಡಿ ಹೆಂಗೆ ಅನಿಸುತ್ತೆ. ಏನಿದು ಬೀದಿ ಎಲ್ಲ ಇದು ಛತ್ರ. ಹಾಂ ಹಾಂ. ಅವಾಗೆಲ್ಲ ಕೆಂಪೇಗೌಡ ಈ ಬೀದಿನೆಲ್ಲ ಕಟ್ಸಿರೋದು. ಈಗೆಲ್ಲ ಒಡಕೆ ಎಲ್ಲ ಬಿಲ್ಡಿಂಗ್ ಕಟ್ಟೋರು ಅಷ್ಟೇ ಅಲ್ವಾ. ಕೆಲವೊಂದು ಹಳೆವು ಹಂಗೆ ಇದೆ. ಕೆಲವೊಂದು ಇದೇ ಥರ ಐತಿ ನೋಡಿ, ಅದು ಹಳೇದೆ, ಅದು ಹಳೇದೆ. ಹಳೇವೆ. ಹಾಂ, ಬಟ್ ಕೆಲವೊಂದು ಮಾತ್ರ ಹಂಗೆ. ನಿಮ್ದು ಇದೇ ಊರನಾ? ನಾವು ಇಲ್ಲೇ ಪಕ್ಕದ ಊರೇ. ಹೌದಾ, ನಮ್ಮದು ಕ್ಯಾತ್ಸಂದ್ರನೇ. ಥ್ಯಾಂಕ್ ಯು. ನೋಡಿ, ಇಲ್ಲಿನ ಸ್ಥಳೀಕರು ಹೇಳಿದ್ರು, ಸೊ ಇದು ಸಹ ಹಳೇದಂತೆ. ಕೆಂಪೇಗೌಡರ ಕಾಲದಂತೆ ಸ್ನೇಹಿತರೆ. ಇದು ಹೆಂಗೈತೆ ನೋಡ್ರಪ್ಪ. ಅಯ್ಯೋ ಅಯ್ಯೋ, ಇಲ್ಲಿಂದ ಅಲ್ಲೇನು ಕಾಣಿಸ್ತಾ ಇದೆಯೋ ಅಲ್ಲಿ ಗಂಟೆ ಓಡಿ ಬರ್ತೀನಿ. ಬಟ್ ಇಲ್ಲಿಂದನೇ ಒಂದು ಅರ್ಧ ಕಿಲೋಮೀಟ್ರ್ ಐತೆ, ನೋಡುವ. ಆ್ಯಕ್ಚುಲಿ ಇವತ್ತು ಜಾತ್ರೆ ಐತೆ, ಬಟ್ಟು ಈ ದನಗಳನ್ನ ಎಲ್ಲಿ ಕಟ್ಟಾಕಿರ್ತಾರೆ ನೋಡೋಣ. ಈ ಹಸುಗಳು ದನಗಳು ಈ ಓರಿ ಜಾತ್ರೆ ಅಂತ ಒಬ್ರು ಹಾಕಿದ್ರು, ಬಟ್ಟು ಪಕ್ಕ ಗೊತ್ತಿಲ್ಲ ಇನ್ನೂ, ನೋಡಬೇಕು. ಇಲ್ಲೆಲ್ಲ ಹೊಸ್ದಾಗಿ ಕಟ್ತಿದ್ದಾರೆ ಬ್ರೋ. ಈ ಹಸುಗಳನ್ನೆಲ್ಲ ಅಲ್ಲಿ ಕಟ್ಟಿರ್ತಾರ. ಥ್ಯಾಂಕ್ ಯು. ನೋಡಿ, ಇದು ಅಷ್ಟೇನೆ, ಎಷ್ಟು ಚಂದವಾಗಿದೆ ನೋಡಿ ಇದು. ಇವೆಲ್ಲ ಆವಾಗಿನ ಕಾಲದಲ್ಲಿ ನೋಡಿ, ಇಲ್ಲೊಂದು ಮನೆ, ಇದು ಏನೋ ಅಂಗಡಿ, ಪಕ್ಕದ್ದು ಅಂಗಡಿ. ಆ ಸೈಜ್ ನೋಡಿ ಸ್ನೇಹಿತರೆ, ಸೈಜು, ಆ ಮರದ್ದು ಎಷ್ಟು ಹಳೆವಂತ ಫೀಲ್ ಆಗುತ್ತೆ. ಓಕೆ, ಇಲ್ಲೊಂದು ಹಳೆ ದೇವಸ್ಥಾನ ಇದೆ ಪಕ್ಕದಲ್ಲೇ, ಹಳೇದು. ಎಷ್ಟನೇ ಇಸ್ವಿದು ನೋಡೋಣ ಬನ್ನಿ. ವಾವ್, ಇಲ್ಲೇ ಇದೆ ನೋಡ್ರಿ. 1955ನೇ ಇಸ್ವಿದು. ಗೌರಿಶಂಕರ ನಿಲಯ ಅಂತೆ. ಎಷ್ಟು ಚೆನ್ನಾಗಿದೆ ನೋಡಿ. 55 ಅಂದರೆ ಹತ್ತತ್ರ ಒಂದು 70 ವರ್ಷ ಆಯಿತು. ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ. ಇಲ್ಲಿಂದ ವ್ಯೂ ನೋಡಿ ಏನು ಸಖತ್ತಾಗಿ ಕಾಣುತ್ತೆ. ಶಿವಗಂಗೆ ಬೆಟ್ಟದ ವ್ಯೂ. ಇಲ್ಲಿಂದ ಝೂಮ್ ಹಾಕ್ಬೋದು. 70 ವರ್ಷದ್ದು ಬಿಲ್ಡಿಂಗು ಇದು. ದೇವಸ್ಥಾನ ಇದು ಪುರಾತನವಾದದ್ದೇ, ಬಟ್ ಸ್ವಲ್ಪ ಇವೆಲ್ಲ ಚೇಂಜ್ ಮಾಡಿದ್ದಾರೆ. ಎಲ್ಲಿದೆ ನೋಡಿ. ಆವಾಗಿನ ಕಾಲದಲ್ಲೆಲ್ಲ ಇದೇ ಥರನೇ ಇದ್ದಿದ್ದು ಅನ್ಸುತ್ತೆ. ನೋಡ್ರಪ್ಪ ಹೇಗಿದೆ ನೋಡಿ ಸ್ನೇಹಿತರೆ, ಹೇಗಿದೆ ಪುರಾತನವಾದ ದ್ವಾರ ಬಾಗಿಲಿದು. ಮುಂದೆ ದೇವಸ್ಥಾನ ಸಿಗುತ್ತೆ ಅನಿಸುತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ನೋಡಿ, ಕಲ್ಲೆಲ್ಲ ಜೋಡಿಸಿರೋದು. ಜೊತೆಗೆ ಇದು ನೋಡಿ, ಇದು ಹೇಗಿದೆ, ಇದು ದಪ್ಪು ಕಲ್ಲಿದು. ಆಗಿನ ಕಾಲದಲ್ಲಿ ಹೆಂಗೆ ಇಟ್ಟಿದ್ದಾರೆ ಈ ಕಲ್ಲೆಲ್ಲ ಅಂತ ಒಂಥರ ಅದ್ಭುತ ಅಲ್ಲ ನೋಡಿ. ಇವು ಎಷ್ಟು ಕಷ್ಟವಾಗಿಟ್ಟಿರ್ಬೋದು ಇದು ಕಲ್ಲು. ಎಷ್ಟು ದೊಡ್ಡವು ಗೊತ್ತಾ. ನಾನು ವೈಡ್ ಆ್ಯಂಗಲ್ ಆನ್ ಮಾಡಿದ್ದೀನಿ, ಸೊ ಅಷ್ಟು ಗೊತ್ತಾಗಲ್ಲ, ನಿಮ್ಗೆ ಫೀಲ್ ಆಗಲ್ಲ ದಪ್ಪದು ಅಂತ. ಬಟ್ ನೀವು ಇಲ್ಲಿಗೆ ಬಂದು ನೋಡಿದಾಗ ಫೀಲ್ ಆಗುತ್ತೆ, ಏನಪ್ಪ ಹಿಂಗೈತೆ, ಇಷ್ಟು ಸಖತ್ತಾಗೈತೆ, ಇಷ್ಟು ದೊಡ್ಡದು ಅನ್ನೋ ಫೀಲ್ ಆಗುತ್ತೆ. ದ್ವಾರ ಬಾಗಿಲು ಅನಿಸುತ್ತೆ, ಅಂದರೆ ಇಲ್ಲಿ ದೇವಸ್ಥಾನ ಇತ್ತು ಅನಿಸುತ್ತೆ ಆಗ. ನೋಡಿ ಎಲ್ಲ ಅದು ಹೇಗಿದೆ. ಅದ್ರ ಒಳಗಡೆ ಏನಿರುತ್ತೆ, ಇದ್ರೊಳಗಡೆ ಇಲ್ಲೇನು ಓಪನ್ ಇಲ್ಲ, ಏನಿರುತ್ತಪ್ಪ ಒಳಗಡೆ. ಮತ್ತು ಇಲ್ಲೂ ಒಂದು ದೇವಸ್ಥಾನ ಇದೆ, ಬರ್ಬೇಕಾದ್ರೆ ಅದನ್ನೂ ತೋರಿಸ್ತೀನಿ. ಇವಾಗ ಹಿಂಗೆ ಹೋಗೋದು. ವಾವ್, ಇದು ಹಳೇದೇನೆ. ನೋಡಿ ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರ್ಬೋದು, ಒಂದು ಬಂಡೆ ಮೇಲೆ ಒಂದು ಮಂಟಪ. ಆ ಮಂಟಪದ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ಮಂಟಪ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಹಳೇದ ಹೊಸದ ಅಂತ ಗೊತ್ತಾಗ್ತಿಲ್ಲ, ಬಟ್ ನನ್ನ ಪ್ರಕಾರ ಅದು ಮೇಲ್ಗಡೆ ನೋಡ್ತಾ ಇದ್ರೆ ಹಳೇದೇ ಅಂತ ಫೀಲ್ ಆಗ್ತಾ ಇದೆ ನೋಡಿ. ಅದು ಹುಷಾರಾಗಿರ್ಬೇಕಪ್ಪ, ಕಾರ್ಗಳು ಓಡಾಡ್ತದೆ. ಅಂದರೆ ಇದು ಆಗಿನ ಕಾಲದಲ್ಲಿ ಚಿಕ್ಕ ರೋಡ್ ಅಲ್ವಾ, ಸೊ ಅದರಿಂದ ನೋಡಿ ಮಂಟಪ. ಬಸವಣ್ಣಂದು ಒಂದು ಕೆತ್ತನೆಯ ಒಂದು ಬಸವಣ್ಣವ್ರದ್ದು ಇದಿದೆ. ಬಸವಣ್ಣ ಅದೇ ಹಸು ಅದ್ರದ್ದು. ಇಲ್ಲೊಂದು
ಏನೋ ಗಾಯತ್ರಿ ವಿಶ್ವಕರ್ಮ ಸಮುದಾಯ ಭವನ ಅಂತ. ಇಲ್ಲೂ ಒಂದು ದೇವಸ್ಥಾನ. ಅಯ್ಯೋ 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 ಅಯ್ಯೋ, ಎಷ್ಟು ದೇವಸ್ಥಾನ ಇದೆ ನೋಡಿ ಇಲ್ಲಿ. ಕೋತಿಗಳೆಲ್ಲ ಇದೆ, ಅಟ್ಯಾಕ್ ಮಾಡವಪ್ಪ, ಹುಷಾರಾಗಿ. ಸುಮ್ಮನೆ ನಮ್ಮ ಪಾಡ ನಮ್ಗೆ ಹೋದ್ರೆ ಏನೂ ಮಾಡಲ್ಲ ನೋಡಿ, ಅದ್ರ ಪಾಡ್ಗೆ ಅದು ಹೋಗ್ತಾಯಿತ್ತಪ್ಪ. ಅಯ್ಯೋ 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 ಅಯ್ಯೋ. ಓಯ್ ಹಸುಗಳು ಏನು ಕಿತ್ಕೊಳಕ್ಕೆ ಬರ್ತೀಯೋ? ಅಣ್ಣ ಹಸುಗಳದ್ದು ಜಾತ್ರೆ ಅಲ್ಲ ಮುಂದೆನಾ? ಹಸುಗಳು ಅಲ್ಲಿ ಮುಂದೆ ಇರ್ತಾವ? ಬಂದವ ಕಡಿಮೆ. ಇವಾಗ ಜಾತ್ರೆಗೆ ದನಗಳು ಬರಲ್ವಾ? ತುಂಬ ಕಡಿಮೆ. ಓಕೆ, ನೋಡೋಣ ಒಂದ್ಸಲ ಓಡಿ ಬರ್ತೇನೆ. ಈ ಒಂದು ಏನದು ದ್ವಾರ ಬಾಗಿಲಿನ ಒಂದು ಮಂಟಪ ಏನಂತಾರೆ, ಅದು ಗೋಪುರ ಮಂಟಪ ಒಂದು ಕಡೆ ಇದೆ, ಒಂದು ಕಡೆ ಬಿದೋಗಿದೆ ನೋಡ್ರಿ. ಅಂದರೆ ಹಾಯ್ ನೋಡಿ, ಇಲ್ಲೂ ಒಂದಿದೆ ಮಂಟಪ. ಇವೆಲ್ಲ ಏನು ಅಂತ ಈ ಹಳೇದು ಬುಕ್ ಇರ್ತಾವಲ್ಲ ಅವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನೋಡೋಣ ಅದೇನು ಅಂತ. ಮೋಸ್ಟ್ಲಿ ಸಿಗಲ್ಲ ಅನಿಸುತ್ತೆ. ಈ ಹಳೆ ತಲೆಗಳು ಇರ್ತಾವಲ್ಲ ಅವ್ರನ್ನೆಲ್ಲ ಕೇಳಿದ್ರೆ ಆರಾಮಾಗಿ ಗೊತ್ತಾಗುತ್ತೆ. ಅಣ್ಣ ಇದು ಏನಿದು ಇದೈತಲ್ಲ, ಇದು ಮಂಟಪನ? ಇದು ಇದು ಅಂಕ್ಲಣ್ಣ, ಇದು ಇರದ ಹಾಂ ಹಾಂ, ಇದು ಅಂಕ್ಲ, ಅದು ಕೆಂಪೇಗೌಡ ಅಂಕ್ಲ ಅಂತ ಇದಾ? ಏಕ ಐತೆ. ಹಾಂ ಹಾಂ ಹಾಂ, ಮನೇಲೂ ಐತೆ. ಹೊಸ್ದಾಗಿ ಕಟ್ಟಿರೋ ಮನೇಲಿ ಮಾತ್ರ ಇಲ್ಲ. ಓಕೆ, ಮನೇಲಿ ಎಲ್ಲಾರ ಮನೇಲೂ ಎಳ್ಳೇನು ಇವೆಲ್ಲ ಹಳೆವೇನಾ ಇವು? ನೋಡಿ ಕೆಡವಿರೋದು. ಓ, ಇಲ್ಲೊಂದೇನೋ ಇದೈತೆ, ಇದೇನಿದು? ಏಕ ಅದು ಅದೇ ಥರ ಸೂಪರ್. ಎರಡು ಕಡೆಗೂ ಐತೆ. ಎಲ್ಲಾರು ಏಕ ಅಲ್ಲಿ ಗಂಟ ಐತೆ ನೋಡಿ. ಓಹೋ, ಮನೆ ಕಟ್ಟಿರೋ ಮಾತ್ರ ಕೆಡ ಉದ್ದಕ್ಕಿರುತ್ತಾ? ಏಕ ಅಲ್ಲಿಂದ ಹಿಡಿದು ಅಲ್ಲಿ ಗಂಟ ಐತೆ. ಹಳೆ ಮನೇಲಿ ಮಾತ್ರ ಅವೇ ಮನೆ ಕಟ್ಟಿರೋರು ಎಲ್ಲ ಕೆಡವ್ಕೊಂಬಿಟ್ಟವ್ರೆ, ಕೆಡವ್ಬಿಟ್ಟು ಕಟ್ಬಿಟ್ಟವ್ರೆ ನೋಡಿ. ಇವಾಗ ಗೊತ್ತಾಯ್ತು ನನಗೆ. ಇವಾಗ ಅಲ್ಲೇನಾಯ್ತು, ಈ ಥರ ಇಲ್ಲೂ ಇತ್ತಾ? ಏಕ ಎಲ್ಲ ಎರಡು ಸೈಡು ಇತ್ತು. ಏಯ್ ಸಖತ್. ಏನಕ್ಕೆ ಅದು ಇದ್ದಿದ್ದು? ಅದು ಕುದುರೆ ಆಯ ಅಂತ ಏನೋ ಅವಾಗ ರಾಜರ ಕಾಲದಲ್ಲಿ ಮಾಡಿದ್ರಂತೆ. ಗೊತ್ತಾಯ್ತು. ಅವಾಗೆಲ್ಲ ರಾಜರುಗಳು ಕುದುರೆಗಳಿಗೆ ಆಯ ಮಾಡಿದ್ರಂತೆ. ನೋಡಿ ಸ್ನೇಹಿತರೆ, ಅಂದರೆ ಈ ಹಂಪೆ ಆ ಕಡೆ ಎಲ್ಲ ಇದೇ ಥರನೇ ಐತಿ ಇವಾಗ್ಲೂ. ಎಲ್ಲ ಕಡೆನೂ ಇರ್ತದೆ. ಹೌದೌದು. ಮೋಸ್ಟ್ಲಿ ಇದು ಎಷ್ಟು ವರ್ಷದ ಇರ್ಬೋದಣ್ಣ, ಸುಮ್ಮನೆ ಒಂದು ಅಂದಾಜ್ ಮೇಲೆ? ನಾನು ಗೊತ್ತಿದ್ದಂಗೆ 58 ವರ್ಷ ಹೋಗಿದ್ದು ಆಯ್ತು. ಹಂಗೆ ಅಂದನೂ ಐತೆ, ಕಾಲದಿಂದನೂ ಐತೆ. ಅಂದರೆ ತುಂಬ ಹಳೇದು. ಹಳೇದೇ ಅದೇ ಮನೆ ಕಟ್ಟಿರೋ, ಹೊಸ ಮನೆ ಕಟ್ಟಿರೋ ಮಾತ್ರ. ಹಾಂ, ಹಳೆ ಮನೆಯಲ್ಲಿ. ಏಯ್ ಸೂಪರ್, ಥ್ಯಾಂಕ್ ಯು ಅಣ್ಣ. ನೋಡಿ ನನಗೆ ಇಲ್ಲಿ ನೋಡಿದ್ಮೇಲೆ ಇದು ಗೊತ್ತಾಯ್ತು. ಎರಡು ಕಡೆನೂ ಇದೆ. ಹೌದಾ? ಎರಡು ಕಡೆನೂ ಇರ್ತದೆ. ಹೊಸ ಮನೆ ಕಟ್ಟಿರೋದು ಮಾತ್ರ ಇಲ್ಲ. ಇವಾಗ ಇಲ್ಲಿ ಹಳೆ ಮನೇಲಿ ಇರ್ತಾವಲ್ಲ, ಅಲ್ಲೂ ಇರುತ್ತಾ ಒಳಗಡೆ? ಒಳಗಡೆ ಇರ್ತದೆ. ಓಹೋ, ಎಲ್ಲಾರ ಮನೇಲಿ ಇರ್ತದೆ, ಹಳೆ ಮನೆಗೂ. ಇವಾಗ ಹಸುಗಳ ಜಾತ್ರೆ ನಡೆಯುತ್ತಲ್ಲ, ಇವಾಗೇನು ಕಡಿಮೆ ಆಗೈತಾ? ಆಗೋಯ್ತಣ್ಣ, ಒಂದು 3-4 ದಿವಸ ಇತ್ತು ಅಷ್ಟೇ. ಓಹೋ, ಏನು ಜನ ಅದು ಎತ್ಕೊಂಡು ಸೇರಲಿಲ್ಲ, ಅವರು ಕಡಿಮೆ ಮಾಡಿಬಿಟ್ರು. 1ನೇ ತಾರೀಕು ಯಾರನ್ನೂ ಜನ ಬೆಟ್ಟಕ್ಕೆ ಬಿಡಲಿಲ್ಲ. ಇದು ಮಾಡಿಬಿಟ್ರು, ದೇವಸ್ಥಾನ ತನಕ ಬಿಟ್ಟರು ಒಂದು ವರ್ಷ ತನಕ. ಆಮೇಲೆ ತಿರುಗು ಬಿಡಲಿಲ್ಲ ನೋಡ್ರಿ, ಅಲ್ಲಿ ಯಾರೋ ಇಳಿತಾವ್ರೆ. ಇಲ್ಲಾಸೆ ಬೆಟ್ಟಕ್ಕೆ ಹೋಗೋರು, ಅಂಗಡಿಕರೆಲ್ಲ ಇಲ್ಲಾಸೆ ಬರೋರು, ಇಲ್ಲಾಸೆ ಹೋಗೋರು. ಓ ಅಂದ್ರಿಂದ ಸುತ್ತಾಕೊಂಬರ್ಬೇಕು. ಎಲ್ಲ ಸುತ್ತಾಕೊಂಬರ್ಬೇಕಲ್ಲ, ಇಲ್ಲಾಸೆ ಹೋಗೋರು. ಏಯ್ ಸೂಪರ್. ಅಂಗಡಿ ಇಟ್ಟಿರ್ತಾರಲ್ಲ, ಅವ್ರು ಇಲ್ಲಾಸೆ ಹೋಗೋರು. ಥ್ಯಾಂಕ್ಸ್ ಅಣ್ಣ. ನಿಮ್ಮ ಹೆಸರು? ರಮೇಶ್ ಅಂತ. ನಂದು ರಘು ತುಮಕೂರು ಅಂತ ಯೂಟ್ಯೂಬ್ ಚಾನಲ್ ಇದೆ. ನಮ್ಮ ಕ್ಯಾಸಂದ್ರನೇ ವೀಡಿಯೋಸ್ ಎಲ್ಲ ಮಾಡಿ ನಾವು ಅದಕ್ಕೆ ಹಾಕ್ತೀವಿ. ಥ್ಯಾಂಕ್ ಯು. ನೋಡಿ ಇಲ್ಲೇನು ಕಾಣಿಸ್ತಾ ಇದೆಯೋ, ಇಲ್ಲಿಂದ ಅಲ್ಲೇನು ಕೆಲಸ ಮಾಡ್ತಾರಲ್ಲ ಜನ, ಅವ್ರು ಬಂದ್ಬಿಟ್ಟು ಇಲ್ಲಿ ಇಳ್ಬೋದು ಅಂತಾನೆ. ನಾನು ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೀನಲ್ಲ, ಇದನ್ನು ನೋಡಿದಾಗೆಲ್ಲ ಒಂಥರ ಫೀಲ್ ಆಗ್ತಾ ಇರುತ್ತೆ. ಎಷ್ಟು ಹಳೇದು ನೋಡಿ, ತುಂಬ ಹಳೇದು. ಇದನ್ನು ಅಷ್ಟೇ, ಕಲ್ಯಾಣ ಮಂಟಪ ಇದೂ ಸಹ ತುಂಬ ಹಳೇದು. ಯಾವುದೋ ನಾಯಿ ಮರಿ ವಾವ್ ಅಂತ ಇದೆ ಪಾಪ.
ನನಗೇನೋ ತುಂಬ ಫೀಲ್ ಆಗ್ಬಿಡುತ್ತೆ ಈ ನಾಯಿ ಮರಿಗಳು. ಯಾವುದೇ ಒಂದು ಪ್ರಾಣಿ ಕಿರ್ಚೋದು ಆ ಥರ ಏನೋ ನೋವು ಪಡ್ತಾ ಇದ್ದರೆ ನನಗೆ ತುಂಬ ಫೀಲ್ ಆಗಿಬಿಡುತ್ತೆ. ನಾನು ಮನುಷ್ಯರು ನೋವು ಪಡ್ತಿದ್ರೆ ಅಯ್ಯೋ ಅನಿಸುತ್ತೋ ಇಲ್ವೋ, ಬಟ್ ಪ್ರಾಣಿಗಳಂದರೆ ನೋಡಿ, ಒಂದು ಕಾರ್ ಮಾತ್ರ ಹೋಗೋಕ್ಕಾಗೋದು ನೋಡಿ. ಒಂದು ಕಾರ್ ಹೋಗ್ಬೇಕಾದ್ರೆ ಬೇರೆವೆಲ್ಲ ಸ್ಟಾಪ್ ಆಗಬೇಕು, ಹಂಗಿದೆ. ನೋಡಿ ಟ್ರ್ಯಾಕ್ಟರ್ ಸಹ ಬರುತ್ತೆ. ಸೂಪರ್ ಅಲ್ವಾ? ಸೂಪರ್ ಅಣ್ಣ. ಎಷ್ಟು ಜಾಗದಲ್ಲಿ, ಈ ಚಿಕ್ಕ ಜಾಗದಲ್ಲಿ ಆ ಟ್ರ್ಯಾಕ್ಟರ್ ಬರುತ್ತೆ ಅಂದರೆ ನೋಡಿ, ಅಷ್ಟು ದೊಡ್ಡದಿದೆ ಈ ಚಿಕ್ಕ ಜಾಗದಲ್ಲಿ. ಸಾಕಾದಲ್ವಾ? ಇವಾಗ ಕಾರೊಂದು ಹೋಗುತ್ತೆ, ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಕಾರು ಮತ್ತೆ ಅಲ್ಲೆಲ್ಲ ಜಾಗ ಐತೆ ಒಳಗಡೆ ಸ್ನೇಹಿತರೆ. ನೋಡಿ ಒಳಗಡೆ ಎಲ್ಲ ಜಾಗ ಐತೆ. ಮತ್ತು ಅಲ್ಲೇನೋ ಒಂಥರ ಬರೆದಿದ್ದಾರೆ, ಈ ಹಳೆ ಗನ್ನಡ ಇರುತ್ತಲ್ಲ ಆ ಥರ ಏನೇನೋ ಬರೆದಿದ್ದಾರೆ. ಬಟ್ ಸ್ವಲ್ಪ ಅಳಿಸೋಗಿದೆ. ಸೊ ನೋಡಿ ಇಲ್ಲೆಲ್ಲ ಮೇಲ್ಗಡೆ ಎಲ್ಲ ಜಾಗ ಐತೆ. ಇದೇನಪ್ಪ ಇವೆಲ್ಲ ಏನು ಸಖತ್ತಲ್ಲ ನೋಡಿ. ಇಲ್ಲೆಲ್ಲ ಹಳೆಗನ್ನಡದಲ್ಲಿ ಬರ್ದಿರೋ ಒಂದು ಶಾಸನಗಳು ಆ ಥರ ಎಲ್ಲ ಕಾಣುತ್ತೆ. ಇಲ್ಲಿಂದ ನಿಮ್ಗೆ ಫೀಲ್ ಆಗುತ್ತೆ ನೋಡಿ ಹಳೇದು ಅಂತ. ಎಷ್ಟು ಆರಾಮಾಗಿ ಓಡಿಸ್ತಾ ಇದ್ದಾರೆ ನೋಡಿ. ಬಟ್ ಈ ಮಳೆ ಗಾಳಿ ಇದಕ್ಕೆಲ್ಲ ಇದು ಇಷ್ಟು ವರ್ಷಗಳ ಕಾಲ ಆಯ್ತಲ್ಲ, ಆಗಿನ ಕಾಲದವ್ರು ಎಷ್ಟು ಒಂದು ಅದ್ಭುತ ಕ್ರಿಯೆಯಿಂದ ಕೆಲಸ ಮಾಡಿರ್ತಾರಲ್ಲ ನೋಡಿ. ಈಗಿನ ಕಾಲದಲ್ಲಿ 3-4 ವರ್ಷ ಕಟ್ಟಿದ್ದು ಬಿಲ್ಡಿಂಗ್ ಏನೋ ಇದಾಗಿರುತ್ತೆ, ಏನಾಗಿರುತ್ತೆ, ಸೀಡ್ ಬಿಟ್ಟಿರುತ್ತೆ. ಬಟ್ ಇವೆಲ್ಲ ಓಕೆ, ಇಲ್ಲೋ ಆಮೇಲೆ ತೋರ್ಸೋಣ. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದ್ಬಿಡುವ. ಅಲ್ಲೇನೋ ಒಂದಿದೆ. ಶ್ರೀ ವನಾದೇವಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ, ದಕ್ಷಿಣ ಕಾಶಿ ಶಿವಂಗೆ ಕ್ಷೇತ್ರ. ಬಟ್ ಇಲ್ಲೇನಷ್ಟು ನನಗೆ ಈ ಪುರಾತನವಾದ ಏನೋ ದೇವಸ್ಥಾನಗಳು ಮನೆಗಳು ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಬಟ್ ಅಲ್ಲೆಲ್ಲ ಜಾಸ್ತಿ ಇದ್ದು. ನೋಡೋಣ, ಇಲ್ಲೇ ಟರ್ನ್ ಆಗೋಣ. ಈ ಹಸುಗಳು ಎಲ್ಲಿದೆ ಏನು ಕತೆ ಅಂತ ಗೊತ್ತಾಗ್ತಿಲ್ಲ. ಸರ್ ಹಸುಗಳು ಎಲ್ಲಿರೋದು? ಹಸು ಅಲ್ಲ ಇಲ್ಲಿ ಜಾತ್ರೆ ಮುಗ್ದೇ ಹೋಯ್ತಾ? ಹೌದಾ, ಓಕೆ, ಥ್ಯಾಂಕ್ ಯು. ಈ ಸಲ ಕಡಿಮೆ ಸೇರಿದ್ವಂತೆ, ನಿಜನಾ? ಜಾತ್ರೆ ಕಡಿಮೆ ಸೇರಿದ್ವಂತೆ ಹಸುಗಳು? ಹೌದಾ, ಓಕೆ. ಈ ಸಲ ಕಡಿಮೆ ಸೇರಿದ್ವಂತೆ. ನನಗೆ ಗೊತ್ತಿರೋ ಹಾಗೆ ಒಬ್ರು ಹಾಕಿದ್ರು ಈ ಸಲ ಹಸುಗಳೇ ಇಲ್ಲ ಅಂತ. ಸೊ ಮೋಸ್ಟ್ಲಿ ಇರಲ್ಲ ಅನಿಸುತ್ತೆ. ಜಾತ್ರೆ ಇಲ್ಲೇ ನಡೀತಾ ಇದ್ದಿದ್ದು ನನಗೆ ಗೊತ್ತಿರೋ ಹಾಗೆ. ಬಿಸಿ ಬಿಸಿ ಬೋಂಡಗಳು, ನಿಪ್ಪಟ್ಟು, ಏನೇನೋ ಇದೆ. ಅಬ್ಬಾ ನೋಡಿ, ಹಳೇದಿದು. 1990ರಲ್ಲಿ ಸ್ಥಾಪನೆ. ಮತ್ತು ನೋಡಿದ್ರೆ ಒಳ್ಳೆ ಹಳೇದು ಅನ್ನೋ ಫೀಲ್ ಆಗುತ್ತೆ. 1990ರಂತೆ. ಹಂಗಂದರೆ ಒಂದು 33 ವರ್ಷ ಆಯಿತು ಅಷ್ಟೇ. ಬಟ್ ನೋಡಿದ್ರೆ ಹಂಗೆ ಅನ್ಸಲ್ಲ, ಸಖತ್ ಹಳೇದು ಅನಿಸುತ್ತೆ. ಓಕೆ, ಬನ್ನಿ ನೋಡುವ. ಹಸುಗಳಿಲ್ವಂತೆ. ನಾನು ಮೇಯ್ನ್ ಅದಕ್ಕೆ ಬಂದಿದ್ದು, ಅಂದರೆ ಹಸುಗಳು ಮತ್ತು ಈ ರೈತರ ಹತ್ರ ಮಾತಾಡ್ಸೋಣ ಅಂದ್ಕೊಂಡು ಬಂದೆ.
ಬಟ್ಟು ಹಸುಗಳೇ ಇಲ್ಲ ಅಂತ ಬೇಜಾರಾಯಿತು. ಹತ್ತತ್ರ ಇವಾಗ ಎಂಟ್ರೆನ್ಸ್ ಏನಿದೆಯೋ ಅಲ್ಲಿಂದ 1 ಕಿಲೋಮೀಟ್ರ್ ಇದು. 1 ಕಿಲೋಮೀಟ್ರಲ್ಲಿ ಈ ಥರ ಜಾಗ ಇದೆ ನೋಡಿ. ಹೌದು, ಇಲ್ಲೆಲ್ಲ ಹಸುಗಳಿದ್ದಿದ್ದು ಇಲ್ಲ. ಮೋಸ್ಟ್ಲಿ ಇಲ್ಲೇ ಎಲ್ಲ ಕಟ್ಟಾಗ್ತಿದ್ದು ಅನಿಸುತ್ತೆ. ಹಸುಗಳು ಇಲ್ಲ ಸ್ನೇಹಿತರೆ. ಸೊ ಈ ಸಲ ಮಾಡೋದಕ್ಕಾಗಲಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಖಂಡಿತ ಶಿವಗಂಗೆಯಲ್ಲಿ ಯಾವ ಥರ ಜಾತ್ರೆ ನಡೆಯುತ್ತೆ. ಯಾಕಂದರೆ ಯಾರೋ ಒಬ್ಬರು ನನಗೆ ಅಂದರೆ ಫೇಸ್ಬುಕ್ಕಲ್ಲಿ ನೋಡಿದೆ ನಾನು, ತುಂಬ ಕಡಿಮೆ ಆಗಿಬಿಟ್ಟಿದೆ ಹಸುಗಳು, ಮೊದಲು ಥರ ಇಲ್ಲ ಅಂತ ಹಾಕಿದರು. ಬಟ್ ನೋಡೋಣ, ಹೋಗ್ಬಿಟ್ಟು ಸ್ವಲ್ಪ ವೀಡಿಯೋಸ್ ಏನಾದರೂ ಮಾಡ್ಕೊಂಬರೋಣ, ಸ್ವಲ್ಪನಾದರೂ ಇರುತ್ತೆ ಅಂದ್ಕೊಂಡೆ. ಬಟ್ ಸ್ವಲ್ಪನೂ ಇಲ್ಲ ಅನ್ನೋದು ತುಂಬ ಬೇಜಾರಾಯಿತು. ಅಲ್ಲೊಂದು ಏನೋ ಇದೆ, ಅದನ್ನು ನೋಡ್ಕೊಂಬರ್ಬಿಡುವ. ಸೊ ಬನ್ನಿ ನೋಡುವ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಹಸುಗಳಿಗೆ ಒಂದು ನೀರಿನ ತೊಟ್ಟಿ ಇದೆ ನೋಡ್ರಿ, ಗುಡ್ಡಲ್ಲ. ಈ ಥರ ಎನಿ ಟೈಮ್ ತುಂಬಿದರೆ ಒಂದು ಖುಷಿ. ಓಹೋ ನೋಡ್ರಪ್ಪ ಹೆಂಗಿದೆ. ಇದು ಸಹ ಆವಾಗಿನ ಕಾಲಕ್ಕೆ ಏನೋ ಒಂದು ಈ ಗ್ರಾಮ ಪಂಚಾಯಿತಿ ಈ ಥರ ಏನೇನೋ ಇರುತ್ತಲ್ಲ, ಮೋಸ್ಟ್ಲಿ ಅದು ಅನಿಸುತ್ತೆ. ಅಲ್ಲಿಂದ ನೀರು ಹೋಗ್ತೈತೆ. ಇದು 1975ರಲ್ಲಿ ಸ್ಥಾಪನೆ, ಶಿವಗಂಗೆ. ಹೌದು, 75ರಲ್ಲಿ ಸ್ಥಾಪನೆ ಆಗಿದ್ದು. ನೋಡಿ ಹೇಗಿದೆ ಅಂತ. ಓಹೋ ಹಿಂಗೈತೆ. ಅಯ್ಯಯ್ಯಪ್ಪ, ಏನಿದೆ ಗುರು ಇದರೊಳಗೆ ಕಾಣಿಸ್ತಾ ಇಲ್ಲ. ಮೇಲೆ ಎತ್ತಿದ್ದೀನಿ ನೋಡೋಣ. ಸಾಕಪ್ಪ. ಈ ಹಳೆ ಹಾವುಗಳು ಮತ್ತು ಈ ಚಿರತೆ ಏನಾದರೂ ಇದ್ದರೆ ಏನು ಕತೆ. ನೋಡಿ ಹೇಗಿದೆ, ಇವೆಲ್ಲ ಹಳೇ ಮರಗಳು. ಇಲ್ಲೇನಿದೆ ನೋಡ್ಬಿಡುವ. ಹಾವುಗಳು ಏನಾದರೂ ಇರುತ್ತಾವ. 75 ಅಂದರೆ ಹತ್ತತ್ರ 50 ವರ್ಷದ್ದು ಬಿಲ್ಡಿಂಗು ಇದು. 50 ವರ್ಷದ ಅಂದರೆ ಈ ನಾಗರಾವು ಫಿಲಮ್ ಎಲ್ಲ ಬಂತಲ್ಲ, ಭೂತಯ್ಯನ ಮಗ, ಅಯ್ಯೋ ನಾಗರಾವು, ಬಂಗಾರದ ಪಂಜರ, ಆ ಒಂದು ಸಮಯದಲ್ಲಿ ಕಟ್ಟಿದಂತಹ ಒಂದು ಕಟ್ಟಡ ಇದು ಶಿವಗಂಗೆಯಲ್ಲಿ ನಾವು ನೋಡ್ಬೋದು. ಓಹೋ, ಮರನೇ ಬೆಳೆದ್ಬಿಟ್ಟೈತಿ ಇಲ್ಲಿ ನೋಡಿ. ನೋಡಿ ಈ ಕಡೆಯಿಂದ ಈ ಥರ ಕಾಣಿಸ್ತಾ ಇದೆ ಶಿವಗಂಗೆ ಬೆಟ್ಟ. ಅಲ್ಲೇನೋ ಬೆಂಕಿ ಬೇರೆ ಇಟ್ಬಿಟ್ಟಿದ್ದಾರೆ. ಮೇಲ್ಗಡೆ ಜನ ಇನ್ನೂ ಇದ್ದಾರೆ. 4:15 ಆಯಿತು. ನೋಡಿ ಪ್ರಕೃತಿ ನಾವಿಲ್ಲ ಅಂದರೆ ಹೆಂಗೆಲ್ಲ ನೋಡಿ. 50 ವರ್ಷದಲ್ಲಿ ಆ ಮರ ಬೆಳೆದೈತೆ, ಅದ್ರ ಮೇಲೆ ಬೆಳೆದ್ಬಿಟ್ಟೈತಲ್ಲ. ಆ ಒಂದು ಏನೋ ಕಲ್ಲೈತಲ್ಲ ಅದ್ರ ಮೇಲೇ ಆ ಮರ ಬೆಳೆದೈತಪ್ಪ. ಒಂಥರ ವಿಶೇಷತೆ ಅಲ್ಲ ಅದು. ದೊಡ್ಡ ಕಾಂಡ. ಏನೋ ಪ್ರಕೃತಿ ಒಂಥರ ವಿಸ್ಮಯ ಅಲ್ವಾ. ಇಲ್ಲಿ ಒಂದು ಸಂಪಿದೆ. ಹೊಸದಾಗಿ ಸ್ಥಾಪನೆ ಆಗಿದೆ ಪಶು ಚಿಕಿತ್ಸಾಲಯ. ಇದು ಯಾವಾಗ ಸ್ಥಾಪನೆ ಆಗಿರೋದು? 2018ರಲ್ಲಿ. ಸ್ನೇಹಿತರೆ, ಕೆಲವೊಂದು ವಿಷಯಗಳಲ್ಲಿ ನಾನೊಂದು ಒಳ್ಳೆ ಕಂಟೆಂಟ್ ಸಿಗುತ್ತೆ, ತುಂಬ ಚೆನ್ನಾಗಿ ವೈರಲ್ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ,
ಏನಾದರೂ ನನಗೆ ಬೈಯೋ ಥರ ಅಥವಾ ರೋಪಾಕೋ ಥರ ಈ ಥರ ಯಾರಾದರೂ ಮಾಡ್ತಾರಾ ಅಂತ ನೋಡ್ತಿರ್ತೀನಿ. ಬಟ್ ಏನು ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂದರೆ ನೋಡಿ, ನಾನು ಇವಾಗ ಬಂದ್ಬಿಟ್ಟು ಅಂದರೆ ಅಲ್ಲಿಂದ ವೀಡಿಯೋ ಮಾಡ್ಕೊಂಡು ಬಂದಲ್ಲ, ಸೊ ಅಲ್ಲಿ ಬಂದ್ಬಿಟ್ಟು ಅಂದರೆ ಇದ್ರದ್ದು ವೀಡಿಯೋ ಮಾಡಿಬಿಟ್ಟು ಅಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಸೊ ಈ ಹಾಸ್ಪಿಟಲ್ ಅವ್ರು ಬಂದರು. ಸೊ ಬಂದು ನೋಡಿ ಅಂದರೆ ನೋಡಿದ್ರು ಫಸ್ಟು. ನಾನು ಈ ಥರ ಕೇಳಿದೆ, ಸೊ ಸುಮ್ಮನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಕೂತ್ಕೊಂಡೆ ಅಂತ. ಅವ್ರು ಹೇಳಿದ್ರು, ಹೌದಾ, ಓಕೆ ಇರಲಿ, ಡ್ರಿಂಕ್ಸ್ ಮಾಡ್ತಿರ್ತಾರೆ, ಸೊ ಅದರಿಂದ ಯಾರೋ ಅಂದ್ಕೊಂಡ್ವಿ ಅಂತ. ಅಂದರೆ ನಾನು ನೋಡಿ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾರೆ ಹೊರತು ರೂಪಕದಾಗಲಿ ಯಾರು ನೀವು ಹೂ ಅಂತ ಯಾರು ಏನೂ ಅನ್ನಲ್ಲ. ಅದರಿಂದ ಏನಾಗ್ಬಿಡುತ್ತೆ, ನಮಗೆ ಕಂಟೆಂಟೇ ಸಿಗಲ್ಲ ಗುರು. ನೋಡಿ ಧೂಳಲ್ಲಿ ಓಡಾಡಿ ಕಾಲೆಲ್ಲ ಯಾವ ಥರ ಆಗ್ಬಿಟ್ಟೈತೆ ಅಂತ. ಸೊ ಇವಾಗ ಸಂಕ್ರಾಂತಿ ಹಬ್ಬ ಬಂತಲ್ಲ ನೋಡಿ, ಅವರೆಕಾಯಿ ಎಲ್ಲ ಫುಲ್ಲು ಎಲ್ಲ ಕಡೆ ಹಾಕೊಂಡ್ಬಿಟ್ಟಿದ್ದಾರೆ, ಗಮ್ ಅಂತ ಇದೆ ಅವರೆಕಾಯಿ ಎಲ್ಲ. ಯೂಟ್ಯೂಬರ್ ಸರ್, ಯೂಟ್ಯೂಬರ್ ಅಂದರೆ ಯೂಟ್ಯೂಬ್ಗೆ ವಿಡಿಯೋ ಹಾಕ್ತೀವಲ್ಲ ನಾವು ಬೇರೆ ಕಡೆ ಎಲ್ಲ ಬಂದ್ಬಿಟ್ಟು, ಅದು ಹಾಂ ಕರೆಕ್ಟು. ರಘು ತುಮಕೂರು ಅಂತ ಸರ್, ರಘು ತುಮಕೂರು ಅಂತ, ಕ್ಯಾತ್ಸಂದ್ರ. ಥ್ಯಾಂಕ್ ಯು. ನೋಡ್ತಿರ್ತೀರಾ? ಥ್ಯಾಂಕ್ ಯು. ಹಾಂ, ಯೂಟ್ಯೂಬ್, ಫೇಸ್ಬುಕ್ ಹಾಂ ಎಲ್ಲ ಹಾಕ್ತಿರ್ತೀವಿ. ಸುತ್ತಮುತ್ತ ಏನೆಲ್ಲ ನಡೆಯುತ್ತೋ ಎಲ್ಲ. ಓಕೆ, ಅಂತೂ ಒಬ್ಬರು ಗುರ್ತಿಡಿದ್ರು ಶಿವಗಂಗೆ ಬೆಟ್ಟದಲ್ಲಿ. ಅದು ಒಂದು 45-50 ವರ್ಷ ಆಗಿರೋರು. ಅದಕ್ಕಿಂತ ಖುಷಿ ಏನು ಬೇಕು ಗುರು. ನೋಡಿ ಇಲ್ಲಿಂದ ಎಂಟ್ರೆನ್ಸು ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿಂದ ಎಂಟ್ರೆನ್ಸು. ಸೊ ಇಲ್ಲಿಂದ ಮತ್ತು ಈ ಕಡೆಯಿಂದ ದಾವಸ್ಪೇಟೆ, ಆ ಕಡೆಯಿಂದ ದಾವಸ್ಪೇಟೆಯಿಂದ ಬರೋರು. ಸರ್, ರಘು ತುಮಕೂರು. ಹಾಯ್, ನಿಮ್ದು ಯಾವ ಊರು? ಓ ಸೂಪರ್, ಹೌದಾ? ಅಂದರೆ ಬೈಕ್ ಅಲ್ಲಿ ನಿಲ್ಲಿಸ್ಬಿಟ್ಟು ಇವತ್ತು ಸುಮ್ಮನೆ ಒಂದು ಸ್ವಲ್ಪ ಓಡಾಡ್ಕೊಂಡು ಮಾಡೋಣ ಅಂತ. ಕಡಿಮೆ. ಥ್ಯಾಂಕ್ ಯು. ಓಕೆ, ನೀವು ಬರ್ತೀರಾ ನೋಡಿ. ಹೌದಾ? ಥ್ಯಾಂಕ್ ಯು ಬ್ರೋ. ಓಕೆ ಸ್ನೇಹಿತರೆ, ಇವಾಗ ನೋಡಿ ಇಲ್ಲಿ ಹೂಗಳನ್ನೆಲ್ಲ ತಗೊಂಡು ಹೋಗ್ಬೋದು. ತರಕಾರಿನೂ ಸಹ ಇದರಲ್ಲಿ ಸಿಗುತ್ತೆ. ಪಕ್ಕದಲ್ಲೇ ಒಂದು ಹಳೆ ಮನೆ, ಸಖತ್ತಲ್ಲ. ಸೊ ಹೋಟ್ಲುಗಳು ಇದೆ ಇಲ್ಲಿಂದ. ಅಂದರೆ ನೀವು ದಾವಸ್ಪೇಟೆಯಿಂದ ಬಂದರೆ ಈ ಕಡೆ ಲೆಫ್ಟಲ್ಲಿ ಬರ್ಬೋದು. ಅಂದರೆ ನಾನು ಜಾಸ್ತಿ ಫೇಸ್ ತೋರಿಸಲ್ವಲ್ಲ, ಅಷ್ಟು ರೆಕಗ್ನೈಸ್ ಮಾಡಲ್ಲ ನನ್ನ. ಅದೇ ಬೈಕಲ್ಲಿದ್ದಾಗ ತುಂಬ ಜನ ನೋಡ್ತಾರೆ, ಮಾತಾಡಿಸ್ತಾರೆ. ಓಹೋ ನೋಡ್ರಪ್ಪ ಹಳೇದು, ಎಷ್ಟು ಹಳೇದಿದು, ಎಷ್ಟು ಜನ ನೀರು ಕುಡ್ದಿದ್ದಾರೆ, ಎಷ್ಟು ಪ್ರಾಣಿಗಳು ನೀರು ಕುಡ್ದಿದೆ. ಸೂಪರ್ ಅಲ್ಲ? ಬಟ್ ಇದನ್ನೆಲ್ಲ ನಾವು ಯಾಕೆ ಉಳಿಸ್ಕೊತಾ ಇಲ್ಲ ನೋಡಿ. ಗಲೀಜು, ಪೇಪರು, ಕವರು ನೋಡಿ. ವಾವ್, ಆ ಒಂದು ಪಾರಿವಾಳ ನೀರು ಕುಡಿತಾ ಇದೆ ಅಲ್ಲಿ ನೋಡಿ, ಅಲ್ಲಿ ಎಷ್ಟು ಚಂದ ಅಲ್ವಾ ಅದು. ಅಂದರೆ ಹೈಟ್ ಇದೆ ಸ್ವಲ್ಪ, ಅದರಿಂದ ಅದು ಈ ಕಡೆ ಬರ್ತಾ ಇದೆ. ಹತ್ರ ಎಲ್ಲಿದೆ ನೋಡಿ, ಕುಡಿಯೋಕ್ಕಾಗ್ತಿಲ್ಲ ಅದಕ್ಕೆ. ನೋಡಿ ಅದು ಹೈಟ್ ಇದೆ, ಅದರಿಂದ ಪಾರಿವಾಳಗೆ ನೀರು ಕುಡಿಯೋದಕ್ಕಾಗ್ತಾ ಇಲ್ಲ. ಸೊ ಪಕ್ಕ ಬರ್ತಾ ಐತೆ. ನೋಡೋಣ ಇರಿ. ಇಲ್ಲ, ಅದು ಹೈಟ್ ಇದೆ. ಅಯ್ಯೋ, ಈ ಕಡೆ ಬಂದರೆ ಮೋಸ್ಟ್ಲಿ ಸಿಗ್ಬೋದು ಅನಿಸುತ್ತೆ. ನೋಡೋಣ ನೋಡಿ, ಎಷ್ಟು ಚಂದ ಅಲ್ಲ. ಅಯ್ಯೋ ಎಷ್ಟು ಚಂದ ಪ್ರಕೃತಿ. ಪಾಪ ಅದು ಸ್ವಲ್ಪ ಈ ಕಡೆ ಬಂದರೆ ಸಾಕಾಗುತ್ತೆ ಅನಿಸುತ್ತೆ. ನೋಡಿ. ಅಯ್ಯೋ, ಇನ್ನು ಸ್ವಲ್ಪ ಈ ಕಡೆ ಬಂದರೆ ನೀರು ಸಿಗ್ಬೋದು ನೋಡಿ. ಫಸ್ಟು ಅದು ಬ್ಯಾಲೆನ್ಸ್ ಸಿಗಲಿಲ್ಲ, ಹೋಗ್ಬಿಡ್ತು. ಥ್ಯಾಂಕ್ ಯು. ನೋಡಿ ಎಷ್ಟು ಅದ್ಭುತ ಅಲ್ಲ ಅದು. ಪ್ರಕೃತಿನೇ ಒಂಥರ ಗ್ರೇಟಪ್ಪ. ಅದಕ್ಕೆ ಹೆಂಗೆ ಗೊತ್ತಿರುತ್ತೆ ನೋಡಿ, ಆ ಕಡೆ ಹೋದರೆ ಸಿಗ್ಬೋದೇನೋ ಅಂತ ಹುಡಿಕೊಂಡು ಹೋಯ್ತು. ನೋಡಿ ಹೆಂಗಿದೆ ಹಳೇದು. ಅವಾಗೆಲ್ಲ ಅಲ್ಲೊಂದು ಆಂಜನೇಯ ದೇವಸ್ಥಾನ ಇದೆ. ಏನಪ್ಪ, ಒಂದು ಸಮುದ್ರ ಇದ್ದಂತೆ ಸ್ನೇಹಿತರೆ ಇದು. ನಮ್ಮ ಶಿವಗಂಗೆ ಬೆಟ್ಟ ಮತ್ತು ಈ ಒಂದು ಆಸುಪಾಸು ಏನಿದೆಯೋ ಇದೊಂಥರ ದೊಡ್ಡ ಸಾಗರ. ನೋಡಿ ಅಲ್ಲೊಂದು ದೇವಸ್ಥಾನ,
ಇಲ್ಲೊಂದು ಹಳೆ ಪುರಾತನವಾದ ಕಲ್ಯಾಣಿ, ಸಖತ್ತಲ್ಲ. ಅಯ್ಯೋ ದೇವರೇ ದೇವರೇ ದೇವ್ರೆ, ಈ ಲೆವೆಲ್ಗೆ ಕಸ, ಯಪ್ಪ, ಕವರು ಪೇಪರು ಹಿಂಗೆ ಕ್ಲೀನೇ ಮಾಡಲ್ವಾ ಇವರು? ಹೆಂಗಿದೆ ನೋಡಿ. ಇದು ಮೋಸ್ಟ್ಲಿ ಫಸ್ಟು ಆಗಿನ ಕಾಲದಲ್ಲಿ ನೀರು ಹರಿಯುತ್ತಲ್ಲ ಅದು ಅನಿಸುತ್ತೆ. ಇಲ್ಲೊಂದು ಹಳೆಯದಾದ ಏನು ಜಗದ್ಗುರು ರೇಣುಕಾಚಾರ್ಯರ ಮಂದಿರ ಅಂತೆ. ಇಲ್ಲಿ ನೋಡೋಣ ಬನ್ನಿ. ಹಳೇದು ನಾಯಿಗೆ ಇದ್ದದಪ್ಪ, ಹಳೇದು ಬಾವಿ ಇದೆ. ನೋಡಿ ಬಾವಿ ಹೇಗಿದೆ. ಉಯ್ ನಾಯಿ ಮರಿ ಅಪ್ಪ, ಓಪನ್ ಇಲ್ಲಲ್ಲ. ಓಹೋ ಹೋ 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 ಹೋ, ಇಲ್ಲೆಲ್ಲ ಹತ್ರ ಹೋಗೋದಕ್ಕೂ ಭಯ ಆಗ್ತಾ ಇರುತ್ತೆ. ಹಾವು ಇದ್ದು ಆಮೇಲೆ ಪಾಪ ಎಷ್ಟು ಮುದ್ದು ನಾಯಿ ಮರಿ, ಬಗಳದೇ ಇಲ್ಲ. ಸೂಪರ್ ಅಲ್ಲ. ಅವಾಗೆಲ್ಲ ನೀರು ಸೇದ್ತಾಯಿದ್ರು, ಇವಾಗೆಲ್ಲ ಎಲ್ಲಿ ಸೇದ್ತಾರೆ? ಎಂಥದ್ದು ಇಲ್ಲ ಇವಾಗ. ಥ್ಯಾಂಕ್ ಯು ಕರಿಯಾ, ಕರಿಯಾ ಬಾ ಬಾ. ಬಾಲ ಅಲ್ಲಾಡಿಸ್ತೈತೆ. ಅಲ್ಲೂ ಒಂದು ಪುರಾತನವಾದ ದೇವಸ್ಥಾನ ಇದೆ. ಸೊ ನೋಡಿ ಆ ನಾಯಿ ಮರಿ, ಬರ 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 ನೋಡಿ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ನಾನು ಅಕಸ್ಮಾತ್ ಬಂದ ತಕ್ಷಣ ಓಯ್ ನಾಯಿ ಮರಿ ಅಂತ ಕಿರ್ಚಾಡ್ಬಿಟ್ಟಿದ್ರೆ ಅದು ಬೊಗಳುತ್ತಾ ಇತ್ತು. ನಾನು ಕಿರ್ಚಾಡಲಿಲ್ಲ, ಪ್ರೀತಿಯಿಂದ ಮಾತಾಡಿಸ್ದೆ. ಸೊ ಬಾಲ ಅಲ್ಲಾಡಿಸ್ತಾ ಎಷ್ಟು ಚೆನ್ನಾಗಿ ನೋಡ್ತಾಯಿದ್ದೆ ಗೊತ್ತಾ, ಕಾಣಿಸುತ್ತಾ? ಹಾಯ್. ಬೇರೆ ನಾಯಿ ಬಂದದಪ್ಪ ಆಮೇಲೆ ಈ ಕಡೆಯಿಂದ. ವಾವ್, ಹಳೇದೊಂದು ಏನೋ ಶಾಸನ ಬೇರೆ ಕೆತ್ತನೆ ಇದೆ, ಅದೊಂದು ನೋಡ್ಬಿಡುವ ಬನ್ನಿ. ಇದು 1900 ಒಂದು ಅಂಬಾಸಡರ್ ನಿಂತಿದೆ ಹಳೇದು. ಇದು ಎಷ್ಟನೇ ಇಸ್ವಿಲಿ? 1000 ಗೊತ್ತಿಲ್ಲ, ಏನೋ ಕೆತ್ತನೆ ಇದೆ. ಕನ್ನಡನೇ ಅನ್ಸುತ್ತಿದ್ದು, ಕ್ಲೀನಾಗಿ ಕಾಣಿಸ್ತಾ ಇಲ್ಲ ನೋಡಿ. ಹಳೇದೊಂದು ದೇವಸ್ಥಾನ ಇದೆ. ಇಲ್ಲಿ ನಮ್ಮ ಸ್ನೇಹಿತರದೊಬ್ರದ್ದು ಮದುವೆ ನಡೆದಿತ್ತು ಇಲ್ಲಿ. ಅವಾಗ 2008, 2009 ಆ ಟೈಮಲ್ಲಿ ಒಂದು ಅಂಬಾಸಡರ್ ಕಾರಿದೆ. ನಾಯಿಗೆ ಬಂದದಪ್ಪ, ಮಠದ್ದು ಹಳೇ ಕಾರು, ಮೇಲಣಗವಿ ಮಠದ್ದು ಹಳೇ ಕಾರು. ಹಾಯ್ ಕರಿಪುಟ. ಅಯ್ಯೋ ನಿನ್ನ ಕಟ್ಟಾಕ್ಬಿಟ್ಟವ್ರೇನೋ ಪಾಪ. ಹೆಂಗೋ ಕಟ್ಟಾಕಿಲ್ಲ ಸ್ನೇಹಿತರೆ, ಬಿಟ್ಟವ್ರೆ ಪಾಪ. ಅಂದರೆ ಪ್ರಾಣಿಗಳ ಜೀವನ ಇಷ್ಟೇನಾ? ಹಾಯ್ 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 ಹಾಯ್. ನೋಡಿ ಬಾಲ ಅಳ್ಳಾಡಿಸ್ತಿರೋದು ಪಾಪ. ಸಾರಿ ಕಣಮ್ಮ, ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಪಾಪ ಹುಷಾರಿಲ್ಲ ಅನಿಸುತ್ತೆ, ಕಣ್ಣೆಲ್ಲ ಒಂಥರ ಆಗಿದೆ. ಹಾಯ್ ಕರಿಪುಟ್ಟ. ಓಹೋ, ಇದು ತಳ್ಳಿದ್ರೆ ಗೇಟ್ ಬಂದ್ಬಿಡುತ್ತಪ್ಪ. ಇದು ಹೆಣ್ಣಾಯಿ ಮರಿನಾ ನೀನು? ಕರಿಯಾ, ಕರ್ಕಿ, ಹೆಣ್ಣಾಯಿ ಮರಿನಾ? ಸಾರಿ ಪುಟ್ಟ, ಮುಂದಿನ ಜನ್ಮದಲ್ಲಿ ಪ್ರಾಣಿಯಾಗಂತೂ ಹುಟ್ಟಬೇಡ. ಸ್ವತಂತ್ರ ಇಲ್ಲ, ಒಳ್ಳೆ ಊಟ ಇಲ್ಲ, ಏನೂ ಮಾಡೋದಕ್ಕಾಗಲ್ಲ. ಬಾಯ್ 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 ಬಾಯ್. ನನಗೆ ಈ ಪ್ರಾಣಿ ಸೆಂಟಿಮೆಂಟ್ ಯಾವ ಥರ ಅಂದರೆ, ಬಿಟ್ಟು ಹೋಗೋದಕ್ಕೆ ಮನಸ್ಸು ಬರಲ್ಲ ನೋಡಿ. ಜಸ್ಟ್ ಒಂದು 5 ನಿಮಿಷ ಆಯಿತು ಇದು ಪರಿಚಯ ಆಗಿ. ಹಾಯ್ ಹಾಯ್. ಆಯಿತು, ಟಾಟಾ. ಪ್ರೀತಿಯಿಂದ ಮಾತಾಡ್ಸಿದ್ರೆ ನೋಡಿ. ಟಾಟಾ. ಪಾಪ. ಸರಿ ಮುದ್ದು, ಬಾಯ್. ಮೋಸ್ಟ್ಲಿ ಈ ನಾಯಿ ಮರಿನ ನೋಡೋ ಒಂದು ಕೊನೆಯ ದಿನ ಅನಿಸುತ್ತೆ. ಯಾಕಂದರೆ ಅಯ್ಯೋ ಇನ್ನೊಂದು ಸಲ ನೋಡ್ಬಿಡೋಣ ಲಾಸ್ಟ್ಗೆ. ಬಾಯ್ ಬಾಯ್. ಪಾಪ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಬಾಲ ಆಡಿಸ್ತಾ ಇದೆ. ಎಮೋಷನ್ ಬಿಟ್ಬಿಡೋಣ. ಸ್ನೇಹಿತರೆ, ಇವಾಗ ಏನು ನೋಡ್ತಾ ಇದ್ದೀರೋ ಇದು ಓಕೆ ನೋಡಿ.
ಮುಂದ್ಗಡೆ ದ್ವಾರ ಬಾಗಿಲ ಮೇಲೆ ಏನೇನೋ ಐತೆ, ಒಂಥರ ತೇರಿದ್ದಂಗೆ ಐತಪ್ಪ ಇದು ನೋಡಿ. ಸೇಮ್ ತೇರ್ ಥರನೇ ಫೀಲ್ ಆಗುತ್ತೆ. ಹೋಗ್ಬೋಣ ಆಟೋ ಬರೋಷ್ಟಲ್ಲಿ. ಏನು ಗೊತ್ತಾ ಸ್ನೇಹಿತರೆ, ಮನುಷ್ಯನ ಜನ್ಮ ನಿಜಕ್ಕೂ ಅದ್ಭುತ. ಹೇಗಪ್ಪ ಅಂತಂದರೆ ಇವಾಗ ನೋಡಿ, ನಾನು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಅಟ್ಲೀಸ್ಟ್ ನಾನು ಬಡವ ಆಗಿದ್ದರೆ ಯಾರಿಗಾದರೂ ಹೋಗಿ ಹೊಟ್ಟೆ ಹಸಿತಾ ಇದೆ ಊಟ ಕೊಡಿ ಅಂದರೆ ಊಟ ಕೊಡ್ತಾರೆ. ಸ್ವತಂತ್ರವಾಗಿ ಈ ಥರ ಓಡಾಡ್ಬೋದು, ಏನು ಬೇಕಾದ್ರೂ ತೊಗೊಬೋದು, ತಿನ್ಬೋದು, ಎಲ್ಲಿ ಬೇಕಾದ್ರೂ ನಿದ್ದೆ ಮಾಡ್ಬೋದು. ಬಟ್ ಈ ಪ್ರಾಣಿಗಳ ಲೈಫ್ ಯಾವ ಥರ ಅಂದರೆ ಪಾಪ ನಾವು ಹಾಕಿದ್ನೇ ಊಟ ಮಾಡಬೇಕು, ನಾವು ಕೂಡಾಕ್ಬಿಟ್ರೆ ಅಷ್ಟೇನೇ ಅದು ಅಲ್ಲೇ ಇರಬೇಕು. ಜಗತ್ತು ಹೊರ ಜಗತ್ತೇ ಪಾಪ ಅದಕ್ಕೆ ಗೊತ್ತೇ ಆಗಲ್ಲ. ಚಪ್ಪಲಿ ಹಾಕೊಂಬರ್ಬೋದಾ? ಹಾಂ ದಾಸೋಹ ಮಾಡ್ತಾರೆ ಅಲ್ಲಿ. ಹಾಂ ಮಾಡಿಸ್ಬಂದು ಕೇಳ್ರವ್ರು ಓನವರು. ಅಲ್ಲೆಲ್ಲ ಆಫ್ ಮಾಡಿ. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ನಾಯಿ ಮರಿದು ವಿಷಯ ಹೇಳ್ತಾ ಇದ್ದೆ ನೋಡಿ. ಇವಾಗ ಇದೇನು ಕಾಣಿಸ್ತಾ ಇದೆಯೋ ಇದು ಉದ್ದಕ್ಕೆ ಅಲ್ಲಿಂದ ಉದ್ದಕ್ಕಿತ್ತಂತೆ ನಮ್ಮ ಕೆಂಪೇಗೌಡರ ಕಾಲದಲ್ಲಿ ನೋಡಿ. ಇವಾಗ ಮನೆಗಳೆಲ್ಲ ಆಗಿದೆಯಲ್ಲ, ಸೊ ಅದರಿಂದ ಯಾವ್ಗಿವು ಇದ್ದದಪ್ಪ. ಆಮೇಲೆ ಇದೆಲ್ಲ ಕುದುರೆ ಲಾಳ ಕಟ್ಟೋದಕ್ಕೆ ಮತ್ತು ಪ್ರಾಣಿಗಳು, ಈ ಆನೆ ಅಲ್ಲೆಲ್ಲ ಏನೇನೋ ಬರ್ದವ್ರೆ. ಇಲ್ಲೆಲ್ಲ ಉದ್ದಕ್ಕಿತ್ತಂತೆ. ಸೊ ಇಲ್ಲೂ ಇದೆ ನೋಡ್ರಿ ಆ ಕಡೆ. ಸಖತ್ತಲ್ಲ? ಅಂದರೆ ನೀವು ಕಲ್ಪನೆ ಮಾಡ್ಕೊಳ್ಳಿ ಈ ಒಂದು ಜಾಗ ಆಗಿನ ಕಾಲದಲ್ಲಿ ಯಾವ ಥರ ಇತ್ತು ಅಂತ. ಈ ನಮ್ಮ ಹಂಪೆ ಇವಾಗಲೂ ಸಹ ಐತಲ್ಲ ಆ ಥರ. ಇದು 1984 ಉದ್ದಕ್ಕೂ ಇತ್ತಂತೆ. ಬಟ್ ಗೊತ್ತಿಲ್ಲ, ಇಲ್ಲೆಲ್ಲ ಹೊಸ ಮನೆಗಳು, ಹಳೆ ಮನೆಗಳು ಆ ಥರ ಆಗಿದೆಯಲ್ಲ ಆ ಥರ. ಅದು ಸಹ ಹಳೆ ಮನೆಯೇ. ಸೊ ಅವೆಲ್ಲ ತೋರಿಸಿದ್ದೀನಿ ನಾನು. ಇವಾಗ ಈ ಕಡೆ ತೋರಿಸ್ಕೊಳ್ತಾ ಹೋಗ್ತೀನಿ. ಅಲ್ಲೊಂದು ಛತ್ರ ಇದೆ, ದೇವಾಂಗ ಸಮುದಾಯ ಭವನ ಅಂತೆ. ಕೋತಿಗಳಿವೆ. ಇದು ಏನು ಜಗದೀಶ ನಿಲಯ. 1908-1-1977 ಅಂದರೆ ಹತ್ತತ್ರ 45 ವರ್ಷದ ಬಿಲ್ಡಿಂಗ್ ಇದು, ಕಟ್ಟಡ. ಇದು ಸಹ ಒಂದು ದೇವಸ್ಥಾನ. ಇದು ವೀರಶೈವ ಸಮಾಜ ಶಿವಗಂಗಾ ಕ್ಷೇತ್ರ. ನೋಡಿ ಕೋತಿಗಳು. ಇಲ್ಲೂ ಒಂದು ಹಳೇದು ದೇವಸ್ಥಾನ, ಫುಲ್ ಕಲ್ಲಲ್ಲೇ ಕಟ್ಟಿರುವಂಥ ದೇವಸ್ಥಾನ ಇದು. ಅವ ಒಳಗಡೆ ಹೋಗ್ಬೋದಾ? ಬೀಗ ಹಾಕೈತಾ? ಬೇಡ ಬೇಡ, ಇಲ್ಲಿ ಹೋಗ್ಬೋದಾ ಹಿಂಗೆ? ಹೌದು, ಸೂಪರ್, ಥ್ಯಾಂಕ್ ಯು. ಚಪ್ಪಲಿ ತೆಗೆದ್ಬೋಣ. ಓ, ಹಂಗೂ ಬರ್ಬೋದು. ಇದೇನೋ ಕಲ್ಲಿಟ್ಟಿದ್ದಾರೆ, ಇದೇನು ಅಂತ ಗೊತ್ತಿಲ್ಲ. ಓಹೋ, ಅವರು ನೀರು ತೊಗೊಂಡೋಗಿದ್ದು ಇಲ್ಲಿಂದನಾ? ಓಹೋ, ಹೆಂಗೋಯ್ತು ನೋಡಪ್ಪ ಇದು. ಹೆಂಗಿದೆ ನೋಡಿ ಸ್ನೇಹಿತರೆ, ಚಿಕ್ಕದು, ಒಬ್ಬ ಹೋಗ್ಬೋದು ಆ ಥರ ಇದೆ. ಹಾಂ, ಆ ಒಂದು ಮಂಟಪ ಇದೆ ಅಂತ ಹೇಳಿದ್ನಲ್ಲ ನೋಡಿ, ಅಲ್ಲೇ ಇದೆ ಮಂಟಪ. ಹಾಯ್ ಹಾಯ್. ನೋಡಿ ಆ ಪಾಪು ಎಷ್ಟು ಅದೃಷ್ಟವಂತೆ. ದೇವಸ್ಥಾನ ಒಂದು ಪುರಾತನವಾದ ಮಂಟಪದ ಹಿಂದೆನೇ ಇರೋದ್ರಿಂದ. ವಾವ್. ಅಮ್ಮ ನೀವೇನ ನೋಡ್ಕೊಳ್ಳೋದು? ವಾವ್. ಎಷ್ಟು ವರ್ಷದ ಇರ್ಬೋದಮ್ಮ ಇದು? ಹಳೇದಾ? ಓ. ಹೌದಾ? ಹಾಂ. ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಕ್ಲೀನಾಗಿ. ನೀವೇ ಇಟ್ಕೊಳ್ಳೋದ ಎಲ್ಲ? ನೀವೇನೇನೆ? ಹಾಂ. ಅಂದರೆ ಕ್ಲೀನಾಗಿ ಇಟ್ಕೊಂಡಿದ್ದೀರಲ್ಲ, ಅದೇ ಖುಷಿ ನಮಗೆ. ಏಕೆ ಅನ್ನೋ ಥರ ಬಿಟ್ಬಿಡ್ತಾರೆ.
ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡು ಇವೆಲ್ಲ ಆಗಿನ ಕಾಲದಲ್ಲಿ ನೋಡಿ ಸ್ನೇಹಿತರೆ, ಈ ಬಾಗಿಲುಗಳು ನೋಡಿ ಎಷ್ಟು ಚೆನ್ನಾಗೈತೆ. ಈ ಬಾಗಿಲು ಹಳೇದ ಹೊಸಾದ? ಇದು ಇದು ಹೊಸದಾಗಿ ಇಕ್ಸಿರೋದು. ಡಬಲ್ ಡೋರ್ ನಾವ್ ಇಕ್ಸಿದ್ದು ಒಂಟಿ ಬಾಗಿಲು ಇತ್ತು. ಓಹೋ, ಒಂದು ಅದು ತೆಗೆಸ್ಬಿಟ್ಟು ಹೊಸದಾಗಿ ಇದೆಲ್ಲ ಸೋರ್ತಿತ್ತು ಎಲ್ಲ ಮೊನ್ನೆ ದಿವಸ ಎಲ್ಲ ರಿಪೇರಿ ಮಾಡ್ತೀವಿ. ಹೌದಾ? ಹಾಂ ಹಾಂ ಹಾಂ. ಇದ್ರ ಎಲ್ಲ ಇವರೇ ರಿಪೇರಿ ಮಾಡೋದು. ಓ ಹೌದಾ? ಇದು ಮಾಹಿತಿ ಇಲ್ವಾ ಅಂದರೆ ಯಾವಾಗ ಕೆತ್ತನೆ ಮಾಡಿರೋದು ಇದು? 1300 ವರ್ಷ ಇರ್ಬೋದು ಇತಿಹಾಸ. ಗೊತ್ತಾ ನಿಮಗೆ? ಮಾತಾಡ್ತೀರಾ? ಇಲ್ಲ ಇಲ್ಲ ಅಷ್ಟೊಂದಿಲ್ಲ. ಇವ್ರು ಹೇಳಿದ ದೇವಸ್ಥಾನ ಹೇಳಿದ್ರು ಹಂಗಿದೆ. ಬಟ್ ಇಲ್ಲಿ ಕೆತ್ತನೆ ಬೋರ್ಡು ಏನಿಲ್ಲ? ಏನಿಲ್ಲ ಸರ್, ಯಾವುದು ಇದೇ ಇಲ್ಲ. ಇರೋದಷ್ಟೇ ಹೇಳಿದ್ದು 1300 ವರ್ಷ ಒಂದು ಅಂದಾಜು ಇರ್ಬೋದು ಅಂತ. ಅಂದಾಜು. ನೋಡು ಫೋಟೋ ತಗೊಂಡೋಗ ಬಂದವ್ರೆ. ಹಾಯ್ ಹಾಯ್ ಫೋಟೋ ತೆಗಿತಾವಲ್ಲ ನೋಡಿ ಸ್ನೇಹಿತರೆ. ಇವಾಗ ಈ ದೇವಸ್ಥಾನ ಏನು ನೋಡ್ತಾ ಇದ್ರು, ಇದು ಬಸವಣ್ಣ ದೇವಸ್ಥಾನನಾ? ಜೋಡಿ ಬಸವಣ್ಣ. ಜೋಡಿ ಬಸವಣ್ಣ ದೇವಸ್ಥಾನ ಅಂತೆ. ನೀವು ಶಿವಗಂಗೆ ಬಂದವರು ಹಿಂಗೆ ಹೋಗ್ತಾ ಇರ್ತೀರಲ್ಲ, ಹೋಗ್ಬೇಕಾದ್ರೆ ಲೆಫ್ಟಲ್ಲಿ ಕಾಣಿಸ್ತೇವೆ ಸ್ನೇಹಿತರೆ. ಅಂದರೆ ಬರ್ಬೇಕಾದ್ರೆ ಲೆಫ್ಟು, ಈ ಕಡೆ ಹೋಗ್ಬೇಕಾದ್ರೆ ರೈಟ್ ಸೈಡಲ್ಲಿ ಕಾಣುತ್ತೆ. ನೋಡಿ ಎಷ್ಟು ಅದ್ಭುತವಾಗಿದೆ, ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನೋಡಿ. ಇವರೇ ಅಮ್ಮ, ನಿಮ್ಮ ಹೆಸರೇನಮ್ಮ? ಮಂಜುಳಾ ಅಮ್ಮವರು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಖಂಡಿತ ನೆಕ್ಸ್ಟು ಬಂದಾಗ ಇಲ್ಲಿಗೆ ಬಂದ್ಬಿಟ್ಟು ವಿಸಿಟ್ ಮಾಡಿ ಪೂಜೆ ಗೀಜೆ ಮಾಡಿಸ್ಕೊಂಡು ಈ ಥರ ಮಾಡಿ ನೋಡಿ ಎಷ್ಟು ಕ್ಲೀನಾಗೈತೆ. ನಿಂದು ಫೋಟೋ ತಕ್ಕಂತೀನಿರು. ಇದು ನೋಡಿ ಹಳೇದಿದು. ಬಾ 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 ಒಬ್ಬ ಮನುಷ್ಯ ಅಷ್ಟು ಹಳೇದಾದ ಒಂದು ಬಾವಿ ಇದು ನೋಡಿ. ಇಲ್ಲಿ ಪೂಜೆ ಗೀಜೆ ಜಾತ್ರೆ ಏನಾದ್ರು ನಡೀತಾವ? ಇಲ್ಲೂ ಮಾಡ್ತೀರಾ? ಹೌದಾ? ಹಂಗಾರೆ ಅವತ್ತು ಬರ್ತೀನಿ, ನೀವೆಲ್ಲ ಇರ್ತೀರಲ್ಲ, ಸ್ವಲ್ಪ ಸ್ವಲ್ಪ ಮಾತಾಡಿ. ಹಾಂ, ಯಾಕಂದರೆ ನಮ್ಮ ವಿಡಿಯೋ ಸಾವಿರಾರು ಜನ ನೋಡ್ತಾರೆ, ಅಕ್ಕಪಕ್ಕದವರೆಲ್ಲ ನೋಡ್ತಾರೆ. ಅವಾಗ ಸಹಾಯ ಆಗುತ್ತೆ ಈ ದೇವಸ್ಥಾನಕ್ಕೂ. ಅದು ಅದು ಒಂದಿದೆ. ಇರಲಿ 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 ಸಾಕು ಸಾಕು, ಆಚೆ ತಗೊಳ್ತೀನಿ ನೋಡಿ. ಈ ಒಂದು ಪುರಾತನ ದೇವಸ್ಥಾನದ ಪಕ್ಕನೇ ಈ ಒಂದು ದೇವಸ್ಥಾನ ಇದೆ. ಇಲ್ಲೆಲ್ಲ ಮೋಸ್ಟ್ಲಿ ಕೊಂಡ ಆ ಥರ ಏನೇನೋ ಇರ್ತಾವಲ್ಲ. ಎರಡು 2017ರಲ್ಲಿ ಸ್ಥಾಪನೆ ಆದಂತಹ ಒಂದು ಅದ್ಭುತವಾದ ಪುರಾತನವಾದ ದೇವಸ್ಥಾನಗಳಿವೆಲ್ಲ. ನೋಡಿ 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 ಎಷ್ಟು ಚೆಂದ ಇದೆ ನೋಡಿ, ಖುಷಿ ಆಗುತ್ತೆ ಇವನ್ನೆಲ್ಲ ನೋಡೋದಕ್ಕೆ. ಹಿಂಗೂ ದೇವಸ್ಥಾನಕ್ಕೆ ಹತ್ಬೋದಾ? ಈ ಕೆಲಸದ ಅಂಗಡಿ ಇಟ್ಟಿರ್ತಾರಲ್ಲ, ಇಲ್ಲ ಹೋದ್ರೆ ಐಟಮ್ ತಗೊಂಡು ಹೋಗಕ್ಕೆ ಹತ್ರ ಆಗುತ್ತೆ. ಓ ಅಲ್ವಾ? ನಾವು ಅಲ್ಲಿಂದ ಹತ್ಬೇಕಂದ್ರೆ ಎಷ್ಟು ಕಷ್ಟ, ದೂರ ಇದೆ. ಗೊತ್ತಿರೋರಾದ್ರೆ ಎಲ್ಲ ಹೋಗಿ ಹೋಗ್ತಾರೆ. ಹೋಗೋದಂದ್ರೆ ಒಂದು 1 ಕಿಲೋಮೀಟರ್ ಹತ್ರ ಆಗುತ್ತೆ. ಹೌದು, ಮತ್ತೆ ಹಿಂಗೆ ಇರುತ್ತೆ. ಹಾಂ, ಅಲ್ಲಾದ್ರೆ ಸ್ವಲ್ಪ ಮೆಟ್ಲುಗಳು ಇರ್ತಾವೆ, ಆರಾಮಾಗಿ ಹೋಗಿ. ಹೌದೌದು. ಇದು ರಿಪೇರಿ ಮಾಡ್ತಾ ಇದೀವಿ. ಹೌದಾ? ನೀವೇನು ವರ್ಕು? ನಾವು ಶಿಲ್ಪಿಗಳು. ಓ ಹೌದಾ? ಹೌದು, ಸೂಪರ್ ಸರ್. ಯಾವ ನಿಮ್ಮದು? ನಮ್ಮದು ಶಿವಮೊಗ್ಗ, ಬೆಳೆದಿದ್ದು. ಸ್ವಂತ ಊರು ಬಂದು ತಮಿಳ್ನಾಡು. ತಮಿಳ್ನಾಡವ್ರು ನೀವು? ಇದು ನಾನೇ ಮಾಡಿಕೊಟ್ಟೆ. ಈಗ ಇದು ಇಲ್ಲಿ ಬರ್ತದೆ ಇದೇ ಥರ 3 ಮೂಲೆ ಬರ್ತದೆ. ಮಧ್ಯದ ಒಂದು ನಾಗಲಿಂಗ ಅಲ್ಲಿ ಮಾಡಿ, ಎಲ್ಲ ಶಿವರ ಜಾಗದಲ್ಲಿ ಅಲ್ಲಿ ಮಧ್ಯದಲ್ಲಿ ನಾಗಲಿಂಗ ಬರ್ತದೆ. ಓಕೆ. ಗೋಪುರದಲ್ಲಿ ಒಂದು 8 ಬಸವಣ್ಣ. ಮಾಡಿ ಮಾಡಿ ಹಂಗಾದ್ರೆ. ನಾನು ನೆಕ್ಸ್ಟು 14ನೇ ತಾರೀಕು ಬರ್ತೀನಿ. ಹಾಂ ಬನ್ನಿ, ಅವಾಗ ಇಲ್ಲೆಲ್ಲ ವಿಡಿಯೋ ಮಾಡಿಬಿಟ್ಟು ಮಾತಾಡ್ಸೋಣ. ಭಾನುವಾರ ಬಂದರೆ ಇರ್ತಾರೆ ಅವರು. ಹೌದು, ಮಾಡಿ ಇದೆಲ್ಲ ತಿಳಿಸಿ ಇತಿಹಾಸಗಳು. ಹೌದು, ಯಾಕಂದರೆ ಕೆಲವೊಂದು ಇತಿಹಾಸಗಳು ಅದು ಅಲ್ಲಲ್ಲೇ ಮಣ್ಣಾಗ್ತಾವೆ. ಈ ಬೆಟ್ಟದಲ್ಲೇ 101 ಮಠ ಇತ್ತು ಅಂತ. ಹೌದು, ನಾನು ಇಲ್ಲಿಂದ ನೋಡ್ಕೊಂಡು ಹೋದ್ನಲ್ಲ, ಒಳ್ಳೆ ದೇವಸ್ಥಾನಗಳು. ಈಗ ಇರೋದು ಅದು ಮೇಲಣಗವಿ ಶಾರದಾ ಮಠ ಒಂದು ಐತೆ, ಹೊನ್ನೆಗವಿ ಮಠ, ಆಮೇಲೆ ಮೇಲಿಂಗವಿ ಮಠ, ಕಂಬಳ ಮಠ. ಇವು 4 ಸದ್ಯಕ್ಕೆ ಇರೋದು. ಅದು ಹಳೇದೇನೇನಾ? ಅದೂ ಹಳೇದೆ ಎಲ್ಲ. ಕೆಂಪೇಗೌಡ ಕಾಲ, ಕೆಂಪೇಗೌಡರು ಕಾಲದ್ದು ಇವೆಲ್ಲ. ಇದು ಅದಕ್ಕಿಂತ ಮುಂದೆ ಅಂತ ಇದು. ಹಾಂ ಹಾಂ, ಏನೋ ಸಿಕ್ಕಿದೆ ಅಂತ ಹೇಳಿ ನಾವು ಆಲ್ಟ್ರೇಷನ್ ಮಾಡ್ಬೇಕಾದ್ರೆ ಹೇಳಿದ್ರು. ಓಕೆ ಓಕೆ. 1100 ವರ್ಷ ಇತಿಹಾಸ ಅಂತ. ಸರಿ ಅಮ್ಮ, ಬರ್ತೀನಿ ಹಂಗಾದ್ರೆ, ಸಿಗ್ತೀನಿ. ರಘು ತುಮಕೂರು ಅಂತ. ತುಮಕೂರು ನಮ್ಮ ಕ್ಯಾಸಂದ್ರ.
ನಾನಿರೋ ತುಮಕೂರಲ್ಲಿ. ಇವಾಗ ಭಾನುವಾರ ನಾನು ಅಕ್ಕಪಕ್ಕದ ಏನೆಲ್ಲ ಇರುತ್ತೋ ಅದನ್ನೆಲ್ಲ ವೀಡಿಯೋ ಮಾಡೋದು, ತೋರ್ಸೋದು ಜನಕ್ಕೆ. ಬೆಟ್ಟದಿಂದ ಹೋಗಿದ್ರ ಈ ಕಡೆ ಹೋಗಿದ್ದೆ, ಅಲ್ಲಿ ಗಂಟೆ ಹೋಗಿ. ಅಲ್ಲ ಮೈಕಲ್ ತೀರ್ಥ ಇಲ್ಲ, ಆ ಕಡೆ ಎಲ್ಲ ಹೋಗಿಲ್ಲ. ಅಲ್ಲೆಲ್ಲ ಹೋಗಿ ಅವೆಲ್ಲ ಇನ್ನೂ ಹಳೇದು ಅವೆಲ್ಲ ಮೈಕಲ್ ತೀರ್ಥ. ದಿವಸ ಬನ್ನಿ ಪೂಜೆನ ಮಾಡಿ. ಅವಾಗ ಒಳ್ಳೆ ವೀಡಿಯೋಸ್ ಮಾಡ್ಕೊಳ್ಳೋಣ, ಜನಕ್ಕೆ ತೋರಿಸೋಣ. ಆಯ್ತು. ಥ್ಯಾಂಕ್ಸ್ ಅಮ್ಮ. ಓಕೆ ಸ್ನೇಹಿತರೆ, ನೋಡಿ ಅವರು ಅಲ್ಲಿ ಕೂತಿದ್ರು ಪಾಪ. ನಾನು ಹೇಳ್ದೆ ಈ ಥರ ನೋಡ್ಬೋದಾ ಅಂತ. ಹಾಂ, ಅವರೇ ಪಾಪ ಬಂದು ತೋರಿಸಿದ್ರು. ನೋಡಿ, ಇಷ್ಟು ಒಂದು ಒಳ್ಳೆ ಮನಸ್ಸು. ಇದರಿಂದನೇ ನಮ್ಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಬಾಯ್ ಬಾಯ್. ಹಾಂ, ನೋಡಿ ದೇವಸ್ಥಾನ ಎಲ್ಲ ತೋರಿಸಿದ್ರು, ಎಲ್ಲ ನೋಡಿದ್ದೀವಿ. ನೆಕ್ಸ್ಟು 14ನೇ ತಾರೀಕು ನಾನು ಫ್ರೀ ಇದ್ದರೆ ಖಂಡಿತ ಬಂದ್ಬಿಟ್ಟು ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಹೇಗಿತ್ತು, ಏನು ಕತೆ, ಇದ್ರ ಬಗ್ಗೆ ಇತಿಹಾಸ ಎಲ್ಲ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಇಲ್ಲಿ ಕೋತಿಗಳು ಜಾಸ್ತಿ ಇರೋದ್ರಿಂದ ಇಲ್ಲೇನು ವೆಹಿಕಲ್ಗಳಿದೋ ಸ್ವಲ್ಪ ಮೆತ್ತಗೆ ಓಡಾಡಬೇಕು. ಮತ್ತು ಅಲ್ಲಲ್ಲಿ ಹಂಸ ಹಾಕಿದ್ರೆ ಒಳ್ಳೇದು ಅಂದ್ಕೊತೀನಿ. ಬಟ್ ಹಂಸಗಳು ಕಡಿಮೆ ಇದೆ, ತುಂಬ ಹಂಸ ಇಲ್ಲ ಅನ್ಬೋದು. ವಾವ್, ಇದು ನೋಡಿ ಹಳೇದು ಹೆಂಗಿದೆ ನೋಡ್ರಪ್ಪ. ಆ ಮರದ ಪೀಸ್ ನೋಡಿ, ವಿಶ್ವವಿದ್ಯಾಲಯ ಅಂತೆ. ಯೂ 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 ಹೊಳೆ ಇದೇನು ಇದು, ಹಿಂಗೆ ಜೋರಾಗಿ ದೂಕ್ಬಿಟ್ರೆ ಬಿದೋಗ್ಬಿಡುತ್ತೇನೋ ಆ ಥರ ಐತೆ. ಇರಿ, ಒಂದು ವಿಡಿಯೋ ಮಾಡ್ಕೊಂಬಿಡೋಣ. ಮೇಲ್ಗಡೆ ಶೀಟ್ ಹಾಕಿದ್ದಾರೆ ಹೊಸದಾಗಿ, ಬಟ್ಟು ಕಲ್ಲು ಫಸ್ಟು. ಒಂದು ಖುಷಿಯಾದ ವಿಚಾರ ಏನಪ್ಪ ಅಂದರೆ, ನೋಡಿ ಇಲ್ಲಿ ಕೋತಿಗೆ ಮೊಸರನ್ನ ಇಟ್ಟಿದ್ದಾರೆ ಅಮ್ಮ. ಮೊಸರನ್ನ ಅದು ಏನನ್ನ ಅದು? ಮೊಸರನ್ನ, ಹಾಲು ಅನ್ನ ನೋಡಿ ಕೋತಿಗೆ ಹಾಕಿದ್ದಾರೆ ಅಮ್ಮ. ಥ್ಯಾಂಕ್ಸ್ ಅಮ್ಮ. ಎಷ್ಟು ದೇವಸ್ಥಾನಗಳಿದೆ, ಎಷ್ಟು ಮಠಗಳಿದೆ ಅಪ್ಪ. ನಾವು ಇಲ್ಲೂ ಏನೋ ಲೈಟೆಲ್ಲ ಹಾಕಿದ್ದಾರೆ. ಸುಮ್ಮನೆ ನಾವು ಯಾವುದಾದ್ರೂ ಒಂದು ಪ್ರದೇಶ ಅಥವಾ ಒಂದು ದೇವಸ್ಥಾನ, ನೋಡಿ ಕರೆಕ್ಟು ಅಲ್ಲಿ ಕಾಣಿಸ್ತಿದ್ಯಾ, ಉದ್ದಕ್ಕೆ ಕಂಬಗಳಿತ್ತು ಅನಿಸುತ್ತೆ. ನೋಡಿ ಇಲ್ಲಿ ಕಂಬಗಳು ಇಲ್ಲೂ ಕಾಣಿಸ್ತಾ ಐತೆ. ಸುಮ್ಮನೆ ಯಾವುದೋ ಒಂದು ಪ್ರದೇಶಕ್ಕೆ ಅಥವಾ ಒಂದು ದೇವಸ್ಥಾನಕ್ಕೆ ಹೋದಾಗ ಏನು ಮಾಡ್ತೀವಿ ನಾವು, ಏನೇನು ಮೇಯ್ನ್ ಇರುತ್ತೋ ಅದನ್ನ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ಬಿಡ್ತೀವಿ. ಸೊ ಫ್ಯಾಕ್ಟ್ ಏನಪ್ಪ ಅಂದರೆ, ಚಿಕ್ಕ ಮನೆ ಮಾರಾಟಕ್ಕೆ ಇದೆ. ನೋಡಿ ಹೆಂಗಿದೆ ಚಿಕ್ಕ ಮನೆ ಇದು. ಇಷ್ಟು ಚಿಕ್ಕ ಮನೆ ನೋಡಿದ್ದೀರಾ? ಒಬ್ಬ ಮನುಷ್ಯ 2 ಕೈನೂ ಈ ಥರ ಅಗಲಿಸಿದ್ರೆ ಅಷ್ಟೇ ಐತೆ. ಸಖತ್ತಲ್ಲ, ಮಾರಾಟಕ್ಕೆ ಇದೆಯಂತೆ. ಓಹೋ ನೋಡ್ರಪ್ಪ, ಏನದು? ಏಯ್ ಮೆತ್ತು ಹೋಗ್ರಿ ಅಪ್ಪ. ಸುಮ್ಮನೆ ನಾವು ಹೇಗೆ ಅಂತಂದರೆ, ಆಂಜನೇಯ ಅಂತ ಶನಿವಾರ ಬಂತು ಅಂತ ಅಂದರೆ ದೇವ್ರ ಪೂಜೆ ಮಾಡೋದು, ಅಥವಾ ಸುಮ್ಮನೆ ನಮ್ಮದೆಲ್ಲ ಆಲ್ಮೋಸ್ಟು ನಮ್ಮ ಮಾನಸಿಕವಾಗಿ ಮನಸ್ಥಿತಿ ಯಾವ ಥರ ಆಗಿದೆ ಅಂದರೆ ಬಿಲ್ಡಪ್ ಅಷ್ಟೇ. ಬಟ್ ಈ ಥರದ ಟೈಮಲ್ಲಿ ಮೆತ್ತು ಹೋಗೋಣ, ಪಾಪ ಕೋತಿಗಳಿಗೆ ಆಕ್ಸಿಡೆಂಟ್ ಆದ್ರೆ ಯಾರಪ್ಪ ನೋಡ್ಕೊತಾರೆ? ನಮ್ಮ ಜನ ಉದ್ಧಾರ ಆಗಲ್ಲ ಗುರು. ಬಿದ್ದಿದ್ದದಪ್ಪ, ಹುಷಾರಾಗಿ ತೋರಿಸ್ತೀನಿ. ಒಳ್ಳೇದು ಸಿರುಕ್ ಇವೆಲ್ಲ ಸ್ವಲ್ಪ ದಿನ ಅಷ್ಟೇ, ಇವೆಲ್ಲ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಅಷ್ಟೇ. ಇನ್ನು ಇಷ್ಟ್ರಲ್ಲಿ ಸಿಗಲ್ಲ ನಿಮಗೆ ಇದ್ರ ವಿಡಿಯೋ ಫೋಟೋ ಏನೂ. ಯಪ್ಪ, ನನಗೆ ಅಟ್ಯಾಕ್ ಮಾಡಿಬಿಟ್ಟಿರಪ್ಪ. ಅಯ್ಯೋ ಏನು ಒಂದು 5-6 ಬಂದ್ಬಿಟ್ರೆ ಏನು ಮಾಡ್ಕೊಳಕ್ಕಾಗಲ್ಲ. ನೋಡಿ ಹೆಂಗವೆ. ಅಪ್ಪ, ಅಲ್ಲೂ ಒಂದು ದೇವಸ್ಥಾನ ಇದೆ ನೋಡಿ ಹೆಂಗಿದೆ ಇದು. ಎಲ್ಲ ಕಲ್ಲಲ್ಲಿ ಕಟ್ಟಿರೋಂತಹ ಮಂಟಪಗಳಿವು. ಗಾರೆ ಗೀರೆ ಏನು ಕಾಣಿಸೋದೇ ಇಲ್ಲ, ಮಣ್ಣು ಮತ್ತು ಕಲ್ಲುಗಳು. ಓಹೋ ನೋಡಿ ಏನು ಸಖತ್ತಾಗಿದೆ ಸ್ನೇಹಿತರೆ. ಇಲ್ಲೇನು ನೋಡ್ತಾ ಇದ್ರು, ಶಿವಗಂಗೆಯಲ್ಲಿ ತುಂಬ ಕೋತಿಗಳಿದೆ ನೋಡಿ. ಇಲ್ಲಿ ಕೋತಿ ಈರುಳ್ಳಿ ತಿಂತಾ ಇದೆ ನೋಡಿ ಪಾಪ, ಕೋತಿ ಮರಿ ಈರುಳ್ಳಿ ತಿಂತಾ ಇದೆ. ಸೊ ಇಲ್ಲಿ ಒಂದು
ನೋಡಿಲಿ ಒಬ್ಬೊಬ್ಬ ಏನು ಆಳ ತೆಗ್ದಿದ್ದಾರೆ, ಸಖತ್ ಆಳ ಐತೆ. ಎಷ್ಟು ಕಷ್ಟಪಟ್ಟಿರಬೇಡ, ಗಿಡ ಎಲ್ಲ ಬೆಳೆದಿದೆ. ಆಗಿನ ಕಾಲದಲ್ಲಿ ಎಷ್ಟು ಕಷ್ಟಪಟ್ಟಿರಬೇಡ ಇದನ್ನು ತೆಗಿಯೋದಕ್ಕೆ. ಇಲ್ಲಿ ನೋಡಿ ಹೇಗಿದೆ ಸ್ನೇಹಿತರೆ. ನೀವು ಯಾವುದೇ ಒಂದು ದೇವಸ್ಥಾನ ಅಥವಾ ಏನಕ್ಕೆ ಹೋಗಿ, ನನ್ನ ಪ್ರಕಾರ ನೀವು ಹೇಗಿರಬೇಕು ಅಂದರೆ, ಅಲ್ಲಿನ ಒಂದು ಪರಿಸ್ಥಿತಿ ಯಾವ ಥರ ಇರುತ್ತೆ, ಜೊತೆಗೆ ಅಲ್ಲಿ ಪ್ರಾಣಿಗಳು ಎಲ್ಲಿರ್ತವೆ, ಹೇಗಿರ್ತವೆ. ನೋಡಿ ಇಲ್ಲೊಂದು ಏನೋ ಕೋತಿಗಳು ಇರ್ತವೆ, ನಾವು ಸ್ಪೀಡಾಗಿ ಓಡಾಡ್ಬೇಕಾದ್ರೆ ಪಾಪ ಅಡ್ಡ ಬರ್ತವೆ. ಏನಾಗುತ್ತೆ ಅವಾಗ? ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆಗಿ ಅಟ್ಲೀಸ್ಟ್ ಮನುಷ್ಯಂಗೆ ಏನಾದರೂ ಆದರೆ ಆಂಬುಲೆನ್ಸ್ ಅವು ಇವು ಅಂತ ವ್ಯವಸ್ಥೆ ಇರುತ್ತೆ. ಇವಕ್ಕೆಲ್ಲ ಏನಿರುತ್ತಲ್ವ. ಸೊ ಅದರಿಂದ ದಯಮಾಡಿ ಹುಷಾರಾಗಿ ನೋಡ್ಕೊಂಡು ಹೋಗ್ರಪ್ಪ. ನೋಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಭಾನುವಾರ ಬಂತು ಅಂದ್ರೂ ಶ್ರಮಜೀವಿಗಳು, ಪೆಟ್ಟಿ ಅಂಗಡಿ ಅಂತಾರಲ್ಲ ಆ ಥರ. ಹೆಂಗಿದೆ ನೋಡ್ರಪ್ಪ ಪಡ್ಸಾಲೆ ಇದು. ಎಷ್ಟು ಜನ ಕೂತಿದ್ದಾರೋ ಇಲ್ಲೆಲ್ಲ. ಓ ಇನ್ನೂ ರಂಗೋಲಿ ಹಾಕಿದ್ದಾರೆ, ಇದ್ದಾರೆ ಮನೇಲಿ. ಪಡ್ಸಾಲೆ ಅನ್ನುವ ನಾವು ಅವಾಗ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಪಡ್ಸಾಲೆ ಅಂತ ಹೇಳ್ತಿದ್ದಿದ್ದು ಜಾಗ ಅದು. ಹೂವು, ಚಾಟ್ರಿ ಬಿಲ್ಲು, ಫೈನಲಿ ಎಲ್ಲಿಂದ ಹೊರಟಿದ್ನೋ ಅಲ್ಲಿಗೆ ಬಂದು ತಲುಪ್ತಾ ಇದ್ದೀನಿ. ಸೊ ಈ ಕಡೆ ಎಲ್ಲೋ ಈ ಕಡೆ ಇದಿದೆ, ಅದು ತೆಗೆದಿಲ್ಲ ಅನಿಸುತ್ತೆ, ನೋಡ್ಕೊಂಬರ್ತೀನಿ. ಓಪನ್ ಇಲ್ವಾ ಇದು? ನೋಡಿ ಓಪನ್ ಇಲ್ವಂತೆ ಸ್ನೇಹಿತರೆ. ಇದು ನೋಡ್ಕೊಳ್ಳಿ, ಆ ಕೋತಿ ನೋಡ್ತಾ ಐತೆ ನಮಗೇನೋ ಗುರಿ ಇಡ್ತಿದ್ದಾರಲ್ಲ ಅಂತ ಕ್ಯಾಮ್ರಾ ನೋಡಿ. ಬಟ್ ಫಸ್ಟು ನನಗೆ ನೆನಪಿರೋಂಗೆ, ನಾನು ಅವಾಗ ಚಿಕ್ಕ ವಯಸ್ಸಲ್ಲೆಲ್ಲ ಹೋದಾಗ ಹೋಗಿದ್ದೆ, ನೆನಪಿದೆ ನನಗೆ. ಓಕೆ, ಮೇಲ್ಗಡೆ ಎಲ್ಲ ಹೋಗಿ ತೋರಿಸೋದಕ್ಕಾಗಲ್ಲ, ಟೈಮ್ ಆಗಿದೆ. ಸೊ ಇಲ್ಲಿಂದನೇ ನೋಡ್ಕೊಂಬಿಡ್ರಪ್ಪ. ಅವಾಗೆಲ್ಲ ಏಜಲ್ಲಿ ಫುಲ್ ಎಷ್ಟು ಸಲ ಹತ್ಬಿಟ್ಟಿದ್ದೀವೋ, ಬಟ್ ಇವಾಗೆಲ್ಲ ಆ ಕಡೆನೂ ಒಂದು ರೌಂಡ್ ಔಟ್ ಬಂದ್ಬಿಡೋಣ. ಇಲ್ಲೂ ಸಹ ಏನೋ ಇದೆ, ಅಲ್ಲಿಂದ ಈ ಕಡೆಯಿಂದ ಬರೋಣ. ಇಲ್ಲೂ ಅಷ್ಟೇ ಎಲ್ಲೆಲ್ಲೂ ಇಲ್ಲೇನೋ ಇದೆ, ಧರ್ಮಛತ್ರ. ಓ, ಗಂಗಾಧರಸ ಮತ್ತು ಶ್ರೀಮತಿ ಲಕ್ಷ್ಮೀದೇವಿಯವರ ಧರ್ಮಛತ್ರ ಅಂತೆ. ನಮ್ಗಳ ತಂದೆ ಮತ್ತು ತಾತಂದಿರ ಜ್ಞಾಪಕಾರ್ಥವಾಗಿ ಕಟ್ಟಿಸಿರುವ ಛತ್ರ. ಶಂಕರ್ಸ ಮತ್ತು ಸಹೋದರರು, ಸೋಮನಾಥ ಸಹೋದರರು, ಶಿವಗಂಗಾ ಕ್ಷೇತ್ರ, ಸೋಂಪುರ ಹೋಬಳಿ, ನೆಲಮಂಗಲ ತಾಲೂಕು. ಧರ್ಮಛತ್ರ ಅಂದರೆ ಏನು ಗೊತ್ತಾ? ಅಯ್ಯೋ ದೇವ್ರೇ ದೇವ್ರೇ ದೇವ್ರೇ, ಹಳೆ ಶಾಸನಗಳ ಪರಿಸ್ಥಿತಿ ನೋಡ್ರಪ್ಪ, ಹಳೆ ಶಾಸನಗಳ ಪರಿಸ್ಥಿತಿ. ಸ್ನೇಹಿತರೆ ಏನು ಗೊತ್ತಾ, ಈ ಥರ ಏನಾದರೂ ವಿದೇಶಗಳಲ್ಲಿ ಈ ಥರ ಏನಾದರೂ ಹಳೆಯ ಶಾಸನಗಳಿದ್ದಿದ್ರೆ ಅದನ್ನು ಕ್ಲೀನಾಗಿ ಒಂದು ಕಡೆ ಇಟ್ಬಿಟ್ಟು ಅದಕ್ಕೊಂದು ಮ್ಯೂಸಿಯಂ ಥರ ಮಾಡಿ ಏನೇನೋ ಮಾಡಿಬಿಡೋರು. ನಾವು ನೋಡಿ ಎಣ್ಣೆ ಹೊಡೆದು ಬಾಟ್ಲು ಹೊಡೆದಾಕೊಂಡು ಪ್ರಸಾದ ಅದು ಇದು ಎಸ್ಕೊಂಡು ನೋಡಿ, ಇಲ್ಲೂ ನೋಡ್ಬೋದು ನೀವು. ದೊಡ್ಡ ದೊಡ್ಡ ಕಲ್ಲುಗಳು, ದೇವರು ಸಹ ಅಲ್ಲಿ ಇಟ್ಟಿದ್ದಾರೆ, ಒಂದು ಚಿಕ್ಕದು ವಿಗ್ರಹ ಇಟ್ಟಿದ್ದಾರೆ. ಓಹೋ, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ, ಇಲ್ಲಿ ವಿಗ್ರಹ ಮಾಡುವಂಥ ಜಾಗ ಇದು. ಓಗೋ, ಇಲ್ಲೂ ಒಂದು ದೇವಸ್ಥಾನ, ಅಯ್ಯ ಇದೆಷ್ಟು ಚೆನ್ನಾಗಿದೆ ನೋಡಿ, ಸಕ್ಕತ್ತಲ್ಲ. ಅಂದರೆ ಅವಾಗ ಇಲ್ಲಿ ತಾರೆಲ್ಲ ಹಾಕಿದಾರಲ್ಲ, ಇದು ಏನಿದು ಸಿಮೆಂಟ್ ರೋಡ ಏನಿದು,
ಫಸ್ಟು ಈ ಥರ ಎಲ್ಲ ಇರಲಿಲ್ಲ ಅನಿಸುತ್ತೆ, ಫುಲ್ ಕೆಳಗಡೆ ಇತ್ತು ಅನಿಸುತ್ತೆ, ಇದಕ್ಕೆಲ್ಲ ಮೆಟ್ಲು ಹತ್ಬಿಟ್ಟು ಹೋಗೋವಂಥದ್ದು ಆ ಥರ ಎಲ್ಲ ಇತ್ತು ಅನಿಸುತ್ತೆ. ಬಟ್ ಇವಾಗ ಎಲ್ಲ ಚೇಂಜ್ ಆಗಿದೆಯಲ್ಲ. ನಾನು ಯಾಕಪ್ಪ ಈ ವಿಡಿಯೋಸ್ನೆಲ್ಲ ಮಾಡ್ತಾಯಿದ್ದೀನಿ ಅಂದರೆ ಮುಂದಿನ ಪೀಳಿಗೆ ನೋಡಬೇಕು, ಈ ಥರ ಎಲ್ಲ ಇತ್ತಾ ವಾವ್ ಅನ್ನೋ ಥರ. ನೋಡಿ ಇವೆಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇಲ್ಲಿ ತೇರು ನಿಲ್ಲಿಸೋ ಜಾಗ ಅನಿಸುತ್ತಿದ್ದು. ಮತ್ತು ನೀವು ಅಲ್ಲೇನು ನೋಡಿದ್ರು ಗೋಪುರ ಥರ ಇತ್ತಲ್ಲ, ಅದೇ ಥರನೇ ಇಲ್ಲೂ ಎಂಟ್ರೆನ್ಸ್ ಇದೆ ನೋಡಿ. ಇಲ್ಲಿ ಕಾರೆಲ್ಲ ಹೋಗಲ್ಲ ಅನಿಸುತ್ತೆ, ಇಲ್ಲೆಲ್ಲ ದೊಡ್ಡ ದೊಡ್ಡ ಮನೆಗಳಾಗಿದೆ ನೋಡಿ. ಬೆಟ್ಟ ಹತ್ರನೇ ಮನೆ, ಅಯ್ಯ ಸೂಪರ್ ಅಲ್ಲ. ಪ್ರತಿಯೊಂದು ಮನೆಯಲ್ಲೂ ಸಹ ಈ ಬಾವಿಗಳನ್ನ ನೋಡ್ಬೋದು ನಾವು. ಅಂದರೆ ಆಗ ಇವಾಗ ಏನು ನಲ್ಲಿ ಹೆಂಗಿದೆ ನೋಡಿ, ಇಲ್ಲೆಲ್ಲ ಏನೇನೋ ಕೆತ್ತನೆ ಇದೆ, ಬಟ್ ಎಲ್ಲ ಅಳಿಸೋಗ್ಬಿಟ್ಟೈತೆ. ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಕೆತ್ತನೆಗಳೈತೆ. ಇಲ್ಲಿ ಒಂದು ಕಾರು ಹೋಗೋಷ್ಟು ಜಾಗ ಇದೆ, ಬಟ್ಟು ಯಾರು ಮೋಸ್ಟ್ಲಿ ಬರಲ್ಲ ಅನಿಸುತ್ತೆ. ಈ ಕಡೆ ಎಲ್ಲ ಈ ಕಡೆಯಿಂದ ಜಾಗ. ಸೂಪರ್ ಅಲ್ಲ. ಅಯ್ಯೋ ಯೋ ಯೋ ಅಲ್ಲ, ಆಗಿನ ಕಾಲದಲ್ಲಿ ಇಷ್ಟು ದಪ್ಪ ದಪ್ಪ ನೋಡಿ, ಆಗಿನ ಕಾಲದಲ್ಲಿ ಇಷ್ಟು ದಪ್ಪ ದಪ್ಪ ಒಂದು ಕಲ್ಲುಗಳನ್ನ ಅದು ಹೆಂಗೆ ಇಡ್ತಾಯಿದ್ರು. ಅಯ್ಯೋ ಅಯ್ಯೋ ನೋಡಿ, ನಿಲ್ಲಿಸಿರೋದು ನೋಡಿ, ಇದನ್ನು ಹೆಂಗೆ ನಿಲ್ಲಿಸಿದ್ದಾರೆ. ದಪ್ಪ ದಪ್ಪ ಕಲ್ಲುಗಳು. ಮತ್ತು ಇಲ್ಲಿ ಒಳಕಲ್ ಥರ ಸಹ ಇದೆ ಸ್ನೇಹಿತರೆ. ಮತ್ತು ಶಿವಗಂಗೆಯಲ್ಲಿ ನಾನು ನೋಡ್ದಂಗೆ ಬೀದಿ ನಾಯಿ ಮರಿಗಳು ತುಂಬ ಕಡಿಮೆ ಇದ್ದು, ಅದೇನಕ್ಕೆ ಅಂತ ಗೊತ್ತಿಲ್ಲ. ಸೊ ತುಂಬ ಕಡಿಮೆ, ನನಗೆ ಗೊತ್ತಿರೋಂಗೆ ಎಲ್ಲೂ ನೋಡಲೇ ಇಲ್ಲ ಅನಿಸುತ್ತೆ. ನಾನು ಎಲ್ಲೋ ಒಂದೋ ಎರಡೋ ನೋಡಿರ್ಬೋದು ಅಷ್ಟೇ. ಇವಾಗ ಬೇರೆ ಕಡೆ ಎಲ್ಲ ಹೋದಾಗ ತುಂಬ ಇರ್ತವೆ. 92ರಲ್ಲಿ ಕಟ್ಟಿದಂಥ ಮನೆ ಇದು. ಇದು ಸಹ ನೋಡಿ, ಇದೂ ಹಳೇದು. ಸಖತ್ತಲ್ಲ ಹೆಂಗಿದೆ. ಇವೆಲ್ಲ ಹೊಸವು. ಹೆಂಚಿನ ಮನೇಲೂ ವಿವಿಧಾಕೃತಿಯ ಹೆಂಚಿನ ಮನೆಗಳು ಕಾಣ್ಬೋದು ನಾವು ಇಲ್ಲಿ ಬಂದಾಗ. ಮಾತಾಡಿ ಸುಸ್ತಾಗ್ಬಿಡ್ತು. ಆದ್ರೂ ನಾನು ಈ ಶಿವಗಂಗೆಯಲ್ಲಿ ಒಂದು 5% ಸಹ ನಾನು ಕವರ್ ಮಾಡೋದಕ್ಕಾಗಲಿಲ್ಲ. ನೋಡಿ ಅಲ್ಲೆಲ್ಲ ಅರ್ಧಂಬರ್ಧ ಕಟ್ಟಿರೋಂಥ ಮಂಟಪಗಳು ನೋಡಿ ಹೆಂಗೈತೆ. ಅಯ್ಯೋ 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 ಸಖತ್ತಾಗಿದೆ ಅಪ್ಪ. ನಾನು ಜಸ್ಟ್ ಕೆಳಗಡೆ ತೋರಿಸ್ತಾ ಇರೋದು ಸ್ನೇಹಿತರೆ. ನೀವು ಇವಾಗ ಏನು ನೋಡ್ತಾ ಇದ್ದೀರೋ ಕೆಳಗಡೆ ತೋರಿಸ್ತಾ ಇರೋದು ಅಷ್ಟೇ ನಾನು. ಇನ್ನೇನಾದರೂ ಸ್ವಲ್ಪ ಹೋಗ್ತಾ ಮುಂದೆ ತೋರಿಸ್ತಾ ಹೋದರೆ ಶಿವಗಂಗೆ ಬೆಟ್ಟ ಒಂದು ಸಾಗರ, ಏನೇನೋ ಇದೆ. ಮತ್ತು ಹೆಂಗೆ ಆಡಳಿತ ಇತ್ತು ಇಲ್ಲಿ, ಅದು ಯಾರು ಆಳ್ವಿಕೆ ಮಾಡ್ತಾಯಿದ್ರು. ಅಯ್ಯೋ ಅಯ್ಯೋ ಅಯ್ಯೋ. ನಮ್ಮ ತುಮಕೂರು ಸುತ್ತಮುತ್ತ ಅಂದರೆ ಇದು ನಮ್ಮ ಬೆಂಗಳೂರಿಗೆ ಸೇರುತ್ತೆ, ಆದ್ರೂ ಇದು ನಮ್ಮ ತುಮಕೂರಿಗೆ ಒಂದು 20 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಅದರಿಂದ ನನ್ನ ಪ್ರಕಾರ ತುಮಕೂರು ಸುತ್ತಮುತ್ತ ಅದ್ಭುತವಾದ ಪುರಾತನವಾದ ಮಂಟಪಗಳು, ದೇವಸ್ಥಾನಗಳು, ಈ ಥರ ಏನೆಲ್ಲ ಇದೆ ನೋಡಿ. ಇಲ್ಲಿ ಏನೋ ವಿಗ್ರಹ ಮಾಡ್ತಿದ್ದಾರೆ ದೇವ್ರದ್ದು, ಸಖತ್ತಾಗಿದೆಯಲ್ಲ. ಇಷ್ಟು ದೊಡ್ಡದಾದ ಒಂದು ಗರುಡ ಮಂಟಪ ನೋಡಿದ್ದೀರಾ ನೀವು? ಅಂದರೆ ನಾನು ತುಂಬ ಓಡಾಡಿದ್ದೀನಿ, ಬಟ್ಟು ಹೋಗಿ ಕಚ್ಬಿಟ್ಟಿಯಪ್ಪ. ಈ ಟ್ರೈಪಾಡ್ ನೋಡಿದ್ರೆ ಭಯ ಆಗುತ್ತೆ. ಓಕೆ ಸ್ನೇಹಿತರೆ, ಒಂದು ಎಳ್ನೀರು ಕುಡಿಯೋಣ. ಯಜಮಾನ್ರೆ ಇದಾಯ್ತಾ? ಏನಾದರೂ ಫೋನ್ಪೇ ಏನಾದರೂ ಆಯ್ತಾ? ಮತ್ತು ಇಲ್ಲಿ ಯಾರಿಗಾದ್ರೂ ಮಾಡ್ರೆ ಕೊಡ್ತಾರಾ ನಿಮಗೆ? ನಂದು ಕ್ಯಾಶ್ ಇಲ್ಲ, ಫೋನ್ಪೇ ಮಾಡ್ತೀನಿ. ಎಷ್ಟೊಂದು? 40 ರೂಪಾಯಿ ಕೊಡ್ರಿ, ಫೋನ್ಪೇ ಮಾಡ್ತೀನಿ. ಸರಿ ಮಾಡಿಬಿಡ್ತೀನಿ ಫಸ್ಟು. ಅಲ್ಲಿ ಆ ಅಂಗಡಿ ಮಾಡಿದ್ರೆ ಕುಡಿದ್ಬಿಟ್ಟು. ಹೌದಾ? ಯಾವ ಊರವು? ಇಲ್ಲೇ ವೀರಸಾಗರ ಅಂತ. ವೀರಸಾಗರ ಅಂತನಾ? ಶಿವಗಂಗೆ ಪಕ್ಕ ಒಂದು 3 ಕಿಲೋಮೀಟ್ರ್. ಎಲ್ಲಿಂದ? ಇಲ್ಲ 3 ಕಿಲೋಮೀಟ್ರ್. ಹಾಂ. ನೀವು ಒಂದು ಫೋನ್ಪೇ ಏನಾದರೂ ಇಟ್ಕೊಳ್ಳೋದಲ್ವ ಯಜಮಾನ್ರೆ? ನಿಮ್ದೇನಾ ಅದು ಅಂಗಡಿ? ಅಲ್ಲ, ನಮ್ಮ ಸ್ನೇಹಿತರು. ಹಾಂ ಮಾಡಿ ಹೇಳ್ತೀನಿ. ಆಯ್ತು. ಕಡ್ಡಿ ಬೇಕಾ? ಕೊಟ್ಬಿಡಿ.
ಬೇಡ ಬಿಡ್ರಿ, ಹಂಗೆ ಕುಡಿಯೋಣ. ಹಂಗೆ ಕುಡಿದ್ರೆ ಮಜಾ. ನೋಡಿ ಸ್ನೇಹಿತರೆ, ಇದು ಸ್ಟ್ರಾದಲ್ಲಿ ಕುಡಿಯೋದಕ್ಕಿಂತ ಈ ಥರ ಕುಡಿದ್ರೇ ಹಬ್ಬ ಸಖತ್ತಾಗೈತೆ, ತುಂಬ ಚೆನ್ನಾಗೈತೆ. ನೋಡಿ ಶಿವಗಂಗೆ ನೀವು ಇಲ್ಲೇ ಇಡೋದಾ? ಇಲ್ಲೇ ಇಡ್ತೀರಾ? ಶಿವಗಂಗೆಗೆ ಬಂದರೆ ಇಲ್ಲಿ ಬಂದು ಎಳ್ನೀರು ಕುಡಿಯೋದನ್ನ ಮರಿಬೇಡಿ. ಸಕ್ಕತ್ತಾಗಿದೆ, ಟೇಸ್ಟು ತುಂಬ ಚೆನ್ನಾಗಿದೆ. ಇಲ್ಲಿಂದ 3 ಕಿಲೋಮೀಟ್ರ್ ದೂರದಂತೆ. ಏನಿದು ಕಾಯಿನ ಗಂಜಿನ? ಪೇಪರ್ ಗಂಜಿ. ಅಬ್ಬಾ ಸಖತ್ತಾಗಿದೆ. ಅಲ್ಲೋಡಲಿ ಕೋತಿಗಳಿಗೆ. ಅಬ್ಬಾ ಇನ್ನೂ ಅರ್ಧ ಐತೆ, ಸಕ್ಕತ್ತೈತೆ ನೀರು. ಅಬ್ಬಾ ನಾನು ಈ ಔಟ್ಸೈಡ್ ಬಂದಾಗ ಜಾಸ್ತಿ ಎಳ್ನೀರು, ಈ ಒಂದು ಹಣ್ಣಿನ ಜ್ಯೂಸ್ ಈ ಥರ ಕುಡಿತಾ ಇರ್ತೀನಿ. ಯಾಕಪ್ಪ ಅಂದರೆ ಸುಸ್ತು ಕಡಿಮೆ ಆಗುತ್ತೆ, ಜೊತೆಗೆ ನಮ್ಮ ರೈತರಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಬಾ ಸಾಕಾಗ್ಬಿಡ್ತು. ಆದ್ರೂ ಇನ್ನೂ ಕಾಲು ಭಾಗ ಐತೆ. ಓಕೆ ಸ್ನೇಹಿತರೆ, ಮುಗಿತಾ ಬಂತು. ಫುಲ್ ಕುಡಿದ್ಬಿಟ್ಟೆ. ನಮ್ಮ ಕ್ಯಾಸ್ ಅಂದ್ರೆ ಹಾಂ, ಪೇಪರ್ ಗಂಜಿ ಅಂತೆ. ಇರಲಿ ನೋಡಿ, ಇದು ಪೇಪರ್ ಗಂಜಿ ಅಂತೆ. ಸೊ ಅದರಿಂದ ಇದೊಂದು ಸ್ವಲ್ಪ ಟೇಸ್ಟ್ ಮಾಡ್ತಿದ್ದೀವಿ. ಕಾಯಿ ಸಹ ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ. ಓಕೆ, ತಿನ್ಬಿಟ್ಟು ಆಮೇಲೆ ಸಿಗುವ. ಓಕೆ, ಎಳ್ನೀರು ಕುಡ್ದಿದ್ದಾಯಿತು. ಸೊ ಇಲ್ಲಿ ಫೋನ್ಪೇ ಇಲ್ವಂತೆ, ನಾನು ಕ್ಯಾಶ್ ಸಹ ತಂದಿಲ್ಲ. ಸೊ ಅರ್ಜೆಂಟ್ಗೆ ಒಂದು 50-100 ಇಟ್ಕೊಂಡಿರ್ತೀನಿ ಅಷ್ಟೇ. ಸೊ ಅಲ್ಲಿ ಹೋಗ್ಬಿಟ್ಟು ಫೋನ್ಪೇ ಮಾಡ್ತೀನಿ. ಅಣ್ಣನೇ ಬರ್ತಿದ್ದಾರೆ, ಬನ್ನಿ ಫೋನ್ಪೇ ಮಾಡುವ. ಓಕೆ ಥ್ಯಾಂಕ್ ಯು. ಇದು ಯೂಟ್ಯೂಬ್ ಚಾನಲ್ ರಘು ತುಮಕೂರು ಅಂತ. ಸೊ ನಮ್ಮ ಸುತ್ತಮುತ್ತ ಏನೆಲ್ಲ ಇದೆಯೋ ಅದನ್ನು ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕೋದು, ಆ ಥರ. ಓಕೆ, ಇಲ್ಲಿ ಫೋನ್ಪೇ ಮಾಡುವ. ಸರ್ ಇದೇನಾ ಸರ್? ಹಾಂ, ಎಳ್ನೀರು 40 ರೂಪಾಯಿ. ನೋಡಿ, ಆಟ ಸಾಮಾನುಗಳು, ಪುರಿ ಖಾರಗಳು ಮತ್ತು ಆಟ ಸಾಮಾನುಗಳು ಎಲ್ಲ ಸಿಗುತ್ತೆ. ಹೌಬಾ, ಎಳ್ನೀರು ಫುಲ್ ಹೊಟ್ಟೆ ತುಂಬಿಬಿಟ್ಟಿದೆ ಸ್ನೇಹಿತರೆ. ಸರ್ ನೋಡಿ ಸರ್, ಕ್ಯಾತ್ಸಂದ್ರ ರಘು ತುಮಕೂರು ಅಂತ ಯೂಟ್ಯೂಬ್ ಚಾನಲ್. ಬೈಕಿಂದೆಲ್ಲ ವೀಡಿಯೋ ಮಾಡ್ತಾಯಿರ್ತೀವಿ. ಜೊತೆಗೆ ಸಂಡೇ ಟೈಮ್ ಈ ಥರ ಬಂದಾಗ
ಈ ಸುತ್ತಮುತ್ತ ಏನೆಲ್ಲ ಇರುತ್ತೋ ಅವನ್ನೆಲ್ಲ ತೋರಿಸ್ತಾ ಇರ್ತೀವಿ. ನಿಮ್ಮ ಹೆಸರು ಮಹೇಶಾ? ಏನು ಹೆಸರು? ದತ್ತು. ಓಕೆ ಓಕೆ, ದತ್ತು ಅಂತಾನ ಮುಸ್ಲಿಮ? ಅವ್ರ ಫುಲ್ ಹೆಸರೇನು? ಹಾಂ ಹಾಂ. ಅವರು ಯೂಟ್ಯೂಬರಾ? ಬೈಕ್ ರೈಡ್ ಮಾಡ್ತಾರಾ? ಹಾಂ ಹಾಂ, ಈ ಥರ ಯೂಟ್ಯೂಬ್ ವಿಡಿಯೋಗಳು. ನಂದು ರಘು ತುಮಕೂರು ಅಂತ ಐತೆ, ಅದ್ರಲ್ಲಿ ನೋಡಿ ನಿಮ್ಮ ಅಂಗಡಿ ಎಲ್ಲ ಬರುತ್ತೆ. ಹೌದಾ? ದತ್ತು ಮೋಸ್ಟ್ಲಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಓ ಹೌದಾ? ಹಾಂ ಹಾಂ, ನಮ್ಮ ಸಿದ್ಧಗಂಗಾ ಮಠ ಅಲ್ಲೇ ಮನೆ. ಓಕೆ ಓಕೆ. ಹಾಂ ಹಾಂ. ಯೂಟ್ಯೂಬಿಂದ ಒಂದು ಸಿಲ್ವರ್ದು ಇದು ಬರುತ್ತೆ ಯೂಟ್ಯೂಬ್. ಹ್ಞೂ ಸರ್, ಇದೆಲ್ಲ ಬಾಡಿಗೆನಾ ನಿಮ್ಮದು? ಎಷ್ಟು ಎಷ್ಟು ಬಾಡಿಗೆ ಇವೆಲ್ಲ? 8? 2. ಇವತ್ತು ಭಾನುವಾರ ಆಗಿರೋದ್ರಿಂದ ಜನ ಕಡಿಮೆನೇ ಅವರಲ್ವಾ ಇವತ್ತು? ಓ ಹೌದಾ? ಹಾಂ ಹಾಂ. ನೋಡಿ ಸ್ನೇಹಿತರೆ, ಇವೆಲ್ಲ ನೋಡ್ಬೋದು. ಇವಾಗ ಪುರಿ ಸರ್ ಎಷ್ಟು ಇದು ಪುರಿ? 50 ರೂಪಾಯಿ ಖಾರ ಮತ್ತು ಪುರಿ. ಹಾಂ ಇವತ್ತಾ? ಇಲ್ಲ, ಇವತ್ತು ಜಸ್ಟು ಗಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟು ಒಂದು ರೌಂಡ್ ಹಿಂಗೆ ಹೋಗ್ಬಿಟ್ಟು ಬಂದೆ. ಬೆಟ್ಟ ಹತ್ತಿಲ್ಲ. ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಬೆಟ್ಟ ಹತ್ತಿದ್ದೀವಿ. ಸೊ ಇವಾಗೆಲ್ಲ ಅಷ್ಟು ಇದಿಲ್ಲ. ಇದು ಏನೋ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಇದ್ದೀರಾ? ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು ರಘು ತುಮಕೂರು ಅಂತ ಐತೆ ನೋಡಿ, ಅದರಲ್ಲಿ ನಿಮ್ಮ ಅಂಗಡಿನೂ ಬರುತ್ತೆ. ನೋಡಿ ಸ್ನೇಹಿತರೆ, ಇವರು ನಮ್ಮ ಮಹೇಶ್ ಅವರಲ್ವಾ? ಮಹೇಶ್ ಅವರು ಅಂತ. ಸೊ ಏನೋ ಒಂದು ಶಿವಗಂಗೆ ಬೆಟ್ಟಕ್ಕೆ ಬಂದರೆ ನಿಮಗೆಲ್ಲ ಥರ ಒಂದು ಆಟ ಸಾಮಾನುಗಳು ಜೊತೆಗೆ ತಿನಿಸುಗಳು, ತಿಂಡಿ ತಿನಿಸುಗಳು, ಪುರಿ ಈ ಥರ ಎಲ್ಲ ಸಿಗುತ್ತೆ. ನೋಡಿ ಇವರು ಒಂದು ಸಲ ನೋಡ್ಕೊಳ್ಳಿ, ಏನು ದೇವಸ್ಥಾನ ಇದೆಯೋ ಅಲ್ಲೇ ರೈಟ್ ಸೈಡಲ್ಲೇ ಕಾಣುತ್ತೆ. ಒಂದು ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನನಗೆ ಹೇಗಪ್ಪ ಇವ್ರು ಪರಿಚಯ ಆಗಿದ್ದು ಅಂದರೆ ಅಲ್ಲಿ ಎಳ್ನೀರು ಕೊಡಿದೆ, ಅವ್ರ ಹತ್ರ ಫೋನ್ಪೇ ಇರಲಿಲ್ಲ, ಅದರಿಂದ ಇಲ್ಲಿ ಬಂದೆ. ನೋಡಿ ಲಿಂಗ, ಉಂಗುರ ಎಲ್ಲ ಇಟ್ಕೊಂಡಿದ್ದಾರೆ. ಇಲ್ಲೆಲ್ಲ ನೋಡಿ ಇಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಸಿಗ್ತಾ ನಂದು? ನಿಮ್ಮ ಕ್ಯಾಸಂದ್ರನಾ? ಪಾಲ್ಸಂದ್ರನಾ? ನಾನು ರಘು ತುಮಕೂರು ಅಂತ ಯೂಟ್ಯೂಬರ್. ನೋಡಿದ್ದೀರಾ? ಥ್ಯಾಂಕ್ ಯು. ನೋಡಿ ಅವ್ರು ನೋಡಿದಾರಂತೆ. ನೋಡಿ ಸುತ್ತಮುತ್ತದು ಈ ಥರ ಅಯ್ಯಪ್ಪಂದು ಪ್ರತಿಯೊಂದು ಶೇರ್ ಮಾಡ್ತಾ ಇರ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಿಗೋಣ, ಬರ್ತೀನಿ ಖಂಡಿತ. ಹಾಂ ಹೌದು, ನಾನು ನೋಡಿದ್ದೀನಿ, ತುಂಬ ಸಲ ಹೋಗಿದ್ದೀನಲ್ಲ, ಅಷ್ಟು ಇವಾಗ ಕ್ರೇಜ್ ಇಲ್ಲ. ಗ್ರೂಪ್ ಬರ್ತೀವಿ, ಗ್ರೂಪ್ ಬಂದಾಗ ಹೋಗ್ತೀವಿ. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಇವಾಗ ಅವ್ರನ್ನ ಮಾತಾಡ್ಸಿದ್ದಾಯಿತು, ಮಹೇಶ್ ಅವ್ರನ್ನ. ನೋಡಿ, ನಾವು ಅವ್ರನ್ನ ಮಾತಾಡ್ಸೋ ರೀತಿಲಿರುತ್ತೆ ಅಷ್ಟೇ, ಹೇಗೆ ಮಾತಾಡಿಸ್ಬೇಕು ಏನು ಅನ್ನೋ ರೀತಿಲಿರುತ್ತಷ್ಟೇ. ಇಲ್ಲೊಂದು ರೌಂಡು ಆ ಕಡೆ ಲಾಸ್ಟ್ ಏನಿದೆಯೋ ಎಂಟ್ರೆನ್ಸ್ ಗಂಟ ಓಡ್ ಬಂದ್ಬಿಡುವ. ಅಂದರೆ ಅಲ್ಲೂ ಪುರಾತನವಾದದ್ದು ಮಂಟಪಗಳು, ದೇವಸ್ಥಾನಗಳೆಲ್ಲ ಇರುತ್ತೆ. ಸೊ ಅಷ್ಟು ಗೊತ್ತಿರಲ್ಲ ನಮಗೆ, ಇವೆಲ್ಲ ಒಂದು ಅಳಿವಿನ ಅಂಚಿನಲ್ಲಿದೆ. ನೋಡಿ ಅವಾಗೆಲ್ಲ ಈ ಹೈಟ್ ಇತ್ತೇನೋ ಮೋಸ್ಟ್ಲಿ, ಬಟ್ ಅಲ್ಲದ ಹೆಂಗೆ ಮನೆಗಳಿದೆ ಅಂತ ಗೊತ್ತಿಲ್ಲ. ನೋಡ್ರಪ್ಪ ನೋಡಿ, ಇವೆಲ್ಲ ನಮ್ಮ ತಪ್ಪು. ಸರ್ಕಾರನೂ ಏನು ಮಾಡಲ್ಲ ಅಥವಾ ಬೇರೆ ಯಾರ್ದು ತಪ್ಪಲ್ಲ, ನಮ್ಮ ಮನಸ್ಥಿತಿ ಇದೆ ನೋಡ್ರಿ. ಎಲ್ಲಂದ್ರೆ ಅಲ್ಲಿ ಎಸ್ಬಿಟ್ಟು ಹೋಗೋದು. ನಾನು ನೋಡಿ ಇಲ್ಲೇನು ನೋಡ್ತಾ ಇದ್ದೀರೋ ಇದು ಅಷ್ಟೇ. ಇದೇನು ಇತಿಹಾಸದ ಬಗ್ಗೆ ನಮಗೆ ನೋ ಐಡಿಯಾ, ಏನು ಕತೆ ಅಂತಲೇ ಗೊತ್ತಿಲ್ಲ. ಯಾವಾಗ ಏನು ಇದರ ಒಂದು ವಾಸ್ತುಶಿಲ್ಪ ನೋಡ್ತಾ ಇದ್ರೆ ಇದು ಸುಮಾರು ಹಳೇದೆ ಅಂತ ಒಂದು ಫೀಲ್ ಆಗ್ತಾ ಇದೆ. ಅಲ್ಲೊಂದು ದೇವಸ್ಥಾನ ಇದೆ, ನೋಡೋಣ. ಹಾಂ ನೋಡಿ, ಇಲ್ಲಿಗೆ ಬಂದಾಗ ಫುಲ್ ಸೈಲೆಂಟ್ ಆಗಿಬಿಡ್ತು. ನಿಮಗೆ ವಾಯ್ಸಲ್ಲೇ ಗೊತ್ತಾಗ್ತಿರುತ್ತೆ ಅನಿಸುತ್ತೆ, ಫುಲ್ ಕ್ಲಾರಿಟಿ ಕೇಳಿಸ್ತಾ ಇರುತ್ತೆ. ನೋಡಿ ಅಲ್ಲೇನು ಕಾಣಿಸ್ತಿದೆಯೋ ಅದೇ ನಮ್ಮ ರಾಮದೇವರ ಬೆಟ್ಟ. ಒಂದು ಝೂಮ್ ಹಾಕ್ಬಿಟ್ಟು ನೋಡುವ ಇರಿ ಮೊಬೈಲಲ್ಲಿ. ಓಕೆ, ಇಲ್ಲಿ ಏನು ನೋಡ್ತಾ ಇದ್ದೀರೋ
ಇವಾಗ ನೀವು ಇದು ನೋಡ್ತಾ ಇರ್ಬೋದು, ಇಲ್ಲಿ ಕಲ್ಲುಗಳೆಲ್ಲ ಬಿದ್ದಿದೆಯಲ್ಲ. ಸೊ ಕಲ್ಲುಗಳು ಸಹ ಹಳೇದ ಒಂದು ಪುರಾತನವಾದದ್ದೇನೋ ಒಂದು ಫೀಲ್ ಆಗ್ತದೆ. ಯಾಕಪ್ಪ ಅಂದರೆ ಆ ಫೀಲಿಂಗ್ಸ್ ತುಂಬ ಖುಷಿ ಕೊಡುತ್ತೆ. ಈ ಹಳೇದೆಲ್ಲ ನೋಡಿ ಎಲ್ಲಂದ್ರೆ ಅಲ್ಲಿ ಎಸ್ಕೊಂಡು ಏನೋ ಒಂದು ಮಾಡಿರ್ತೀವಿ. ಸೊ ಈ ಚುರುಮುರಿ ಏನಾದರೂ ತಿನ್ನೋಣ ಅಂದರೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಅಲ್ಲೆಲ್ಲ ನೋಡೋಣ, ಅಲ್ಲೊಂದು ಸಲ ಹೋಗ್ಬಿಟ್ಟು. ವಾವ್, ನಾಯಿ ಮರಿ ಸಹ ಇದೆ. ಇಲ್ಲೂ ಒಂದು ದೇವಸ್ಥಾನ ಸಹ ಇದೆ. ದೇವಸ್ಥಾನ ಅಲ್ಲ ಗುರು. ಓಕೆ ನೋಡಿ, ಅಲ್ಲಿಂದ ಇಷ್ಟು ದೂರ ಬಂದಿದ್ದೀನಿ. ಇವಾಗ ಹೋಗೋದು ಆ ಕಡೆಯಿಂದನೇ. ಓಕೆ ಸ್ನೇಹಿತರೆ, ಇಲ್ಲಿ ಈ ಕಡೆ ಬಂದೆ. ಸೊ ಅಲ್ಲಿ ಫೋನ್ಪೇ ಇಲ್ವಂತೆ. ನಿಮ್ಗೆ ಏನಪ್ಪ ಹೇಳೋದು ಅಂತಂದರೆ, ನೀವು ಔಟ್ಸೈಡ್ ಬಂದಾಗ ಸ್ವಲ್ಪ ಕ್ಯಾಶ್ನ ಕ್ಯಾರಿ ಮಾಡಬೇಕು. ಯಾಕಂದರೆ ನೋಡಿ, ಇವಾಗ ನಾನೊಂದು 2-3 ಕಡೆ ಕೇಳಿದೆ. ಪಾಪ ಈ ವಯಸ್ಸಾಗಿರೋರು ಇರ್ತಾರಲ್ಲ, ಅವ್ರಿಗೆ ಆ ಫೋನ್ಪೇ ಅವೆಲ್ಲ ಏನು ಇಟ್ಕೊಂಡಿರಲ್ಲ. ಸೊ ಅರ್ಜೆಂಟಲ್ಲಿ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಅದರಿಂದ ಸ್ವಲ್ಪ ಕ್ಯಾಶು ಇರಬೇಕು. ನಾನು ಇನ್ನೇನು ಖರ್ಚಿರಲ್ವಲ್ಲ, ಇಲ್ಲೇ ಅಲ್ವಾ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಬಂದ್ಬಿಟ್ಟೆ. ಇಲ್ಲಾಂದರೆ ಒಂದು 200-300 ರೂಪಾಯಿ ಇಟ್ಕೊಂಬಂದಿದ್ರೆ ಚೆನ್ನಾಗಿರೋದು. ಇರಲಿ. ಎಲ್ಲೆಲ್ಲ ಕಾರ್ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ. ಅಲ್ಲಿ ಒಂದು ಸಹ ಮಂಟಪ ಇದೆ. ಇದೇನು ನೀರು ಬಿಡ್ತಾರಾ ಅಥವಾ ನೀರು ತುಂಬುತ್ತಾ ಏನೂ ಗೊತ್ತಿಲ್ಲ. ಬಟ್ ಒಂದು ಸಲ ನೋಡುವ. ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಯಾಣಿ. ಬಟ್ ಇಲ್ಲೆಲ್ಲ ನಾವು ಹೆಂಗೆ ಕಸ, ಚಪ್ಪಲಿ, ಆ ಬಟ್ಟೆಗಳು, ಕವರ್ಗಳು, ಅಯ್ಯೋ ದೇವ್ರೇ, ಎಲ್ಲಿ ನೋಡಿದ್ರು ಕಸ. ಅದು ಇದು ಜಾತ್ರೆ ಟೈಮು. ಅಯ್ಯೋ ಮೆತ್ತು ಬರೋಣ, ಕೋತಿ ಐತೆ. ಅಯ್ಯಯ್ಯಪ್ಪ, ಅಯ್ಯೋ ಅನ್ಸುತ್ತಪ್ಪ ಈ ಪ್ರಾಣಿಗಳು ನೋಡಿದ್ರೆ. ನೋಡಿ, ಇವೆಲ್ಲ ಒಂದು ವಾಸ್ತುಶಿಲ್ಪ ನೋಡ್ತಾ ಇದ್ರೆ ಆಗಿನ ಒಂದು ಸಮಯದಲ್ಲೇ ಇಷ್ಟು ದೊಡ್ಡದಾದ ಒಂದು ಕಲ್ಲುಗಳನ್ನೆಲ್ಲ ಮೇಲಿಟ್ಟಿದ್ದಾರೆ ಅಂದರೆ ಸ್ವಲ್ಪ ಅಮೇಝಿಂಗ್, ಒಂದು ಅದ್ಭುತ ಅನಿಸುತ್ತೆ. ಸೊ ನೋಡೋಣ, ಎಂಟ್ರೆನ್ಸ್ ಇದು. ನೋಡ್ರಪ್ಪ ಹೇಗಿದೆ ಅಂತ. ಸಖತ್ತಲ್ಲ. ಬಟ್ ಏನಪ್ಪ ಅಂದರೆ ಇಲ್ಲೂ ಸಹ ತುಂಬ ಕವರ್ಗಳು, ಬಾಟಲ್ಗಳು ಆ ಥರ ಎಲ್ಲ ಎಸ್ತಿದ್ದಾರೆ ನೋಡಿ. ಎಷ್ಟು ಅದ್ಭುತ. ಇಲ್ಲಿ ನಾವು ಚಪ್ಪಲಿ ಹಾಕೊಂಬಂದಿರೋದೇ ದೊಡ್ಡ ತಪ್ಪು. ಅಂಥದ್ರಲ್ಲಿ ಇಲ್ಲೆಲ್ಲ ಕವರು, ಪೇಪರು, ಆ ಚೀಲಗಳು. ಅಯ್ಯೋ, ಈ ತುಮಕೂರು ಸುತ್ತಮುತ್ತ ಏನು ಗೊತ್ತಾ ಸ್ನೇಹಿತರೆ, ಈ ತುಮಕೂರು ಸುತ್ತಮುತ್ತ ಈ ಒಂದು ಟೀಮ್ ಕಟ್ಕೊಳ್ಳಿ. ಒಂದು ಟೀಮ್ ಕಟ್ಕೊಂಡು ಈ ಭಾನುವಾರ ಅಟ್ಲೀಸ್ಟ್ ತಿಂಗಳಲ್ಲಿ ಒಂದು ಭಾನುವಾರನಾದರೂ ಈ ಥರ ಒಂದು ಸ್ಥಳಗಳಿಗೆ ಬಂದು ಇದನ್ನೆಲ್ಲ ಕ್ಲೀನ್ ಮಾಡೋದು, ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಪ್ಪ ಅಂದರೆ ನಮ್ಮ ಟೀಮ್ ಯಾವುದೂ ಇಲ್ಲ. ನಮ್ಮ ಟೀಮು ಮತ್ತು ನಾನು ಒಬ್ಬನೇ ಹೋದಾಗಂತೂ ಖಂಡಿತ ಈ ಥರ ಎಲ್ಲ ಏನೋ ಮಾಡ್ತಾಯಿರ್ತೀನಿ. ಬಟ್ ಒಂದು ಟೀಮ್ಗೆ ಏನಪ್ಪ ಹೇಳ್ತಾರದು ಅಂದರೆ, ಈ ಥರ ಎಲ್ಲ ಒಂದು ಸುತ್ತಮುತ್ತ ನೋಡಿ ಆರಾಮಾಗಿ ಇಲ್ಲಿ ಬಂದ್ಬಿಟ್ಟು ಒಂದು 10ರಿಂದ 15-20 ಜನ ಇದ್ಬಿಟ್ರೆ ಕ್ಲೀನ್ ಮಾಡಿಬಿಡ್ಬೋದು 1 ಅವರಲ್ಲಿ. ಇಂಥವೆಲ್ಲ ಮಾಡಬೇಕು. ನಮ್ಮ ಟೀಮ್ ಇದ್ದಿದ್ರೆ ಖಂಡಿತ ಮಾಡ್ತಿದ್ದೆ ಗುರು. ನಮ್ದು ಯಾವುದೂ ಟೀಮೇ ಇಲ್ಲ. ನಾವು ಒಂಥರ ಸೋಲೋ ಟ್ರಾವೆಲರ್ ಥರ. ಅದರಿಂದ ನಮ್ಮ ತುಮಕೂರಲ್ಲಿ ಈ ಥರ ಯಾವುದಾದ್ರೂ ಒಂದು ಟೀಮ್ ಇದ್ದರೆ ಜಸ್ಟ್ 1 ಅವರ್ ಟೈಮ್ ಕೊಟ್ಟರೆ ಆರಾಮಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ಬೋದು. ಅದರಿಂದ ಏನಾಗುತ್ತಪ್ಪ ಅಂದರೆ ಅಟ್ಲೀಸ್ಟ್ ಏನು ಭಾನುವಾರ 1 ಅವರ್ದು ಏನೋ ಟೈಮ್ ಕೊಡೋದಕ್ಕಾಗಲ್ಲ ಅಂತ ಏನಿಲ್ಲ ನೋಡಿ. ತುಂಬ ನೋವಾಗುತ್ತೆ ಇವನ್ನೆಲ್ಲ ನೋಡ್ತಿದ್ರೆ. ನೋಡಿರಿ ಅದರಲ್ಲೆಲ್ಲ ಕವರ್ಗಳು, ಯಪ್ಪ ಕವರು, ಪೇಪರು. ಹೌದು ನೋಡ್ರಪ್ಪ, ಎಷ್ಟು ಬೇಜಾರಾಗುತ್ತೆ. ಅಂದರೆ ನೀವು ಹೇಳ್ಬೋದು ಆಡಳಿತ ಮಂಡಳಿ ಮಾಡ್ಬೋದು ಇದನ್ನೆಲ್ಲ ಅನ್ನೋ ಥರ. ಖಂಡಿತ ಆಗಲ್ಲ. ಯಾಕಂದರೆ ಆಡಳಿತ ಮಂಡಳಿ ಸ್ನೇಹಿತರೆ, ಇಲ್ಲಿ ಕಸನೆಲ್ಲ ನಿಮಗೆ ತೋರಿಸೋದ್ನಲ್ಲ. ಸೊ ನೀವು ಅಂದ್ಕೊಬೋದು ಇಲ್ಲಿನ ಆಡಳಿತ ಮಂಡಳಿಯವರು ಇದನ್ನೆಲ್ಲ ಕ್ಲೀನಾಗಿ ಇಟ್ಕೊಬೇಕು ಈ ಥರ ಎಲ್ಲ ಒಂದು. ಹೌದು, ಬಟ್ಟು ನಾವು ಮೊದಲು ಚೇಂಜ್ ಆಗಬೇಕು ಸ್ನೇಹಿತರೆ. ಯಾರಿಗೋ ಹೇಳೋದಲ್ಲ. ಇವಾಗ ಅವ್ರದ್ದೇ ಆದ ಒಂದಿಷ್ಟು ಅಂತ ಇರುತ್ತೆ. ಅದು ಬಿಟ್ಟು ಇಲ್ಲಿ ಜನಗಳು ಹೆಂಗೆ ಎಸ್ತಿದ್ದಾರೆ ಅಂದರೆ, ಪ್ರಸಾದ ತಿಂದು ಜೊತೆಗೆ ಪ್ರಸಾದದ ಜೊತೆ ಆ ಕವರ್ಗಳು, ಪೇಪರ್ಗಳು, ನೀರು ಕುಡಿದ್ಬಿಟ್ಟು ಅಲ್ಲೇ ಎಸ್ತಿದ್ದಾರೆ. ಯಪ್ಪ, ಅಸಹ್ಯ ಆಗುತ್ತಪ್ಪ ನಮ್ಮ ಜನಗಳು ನೋಡಿದ್ರೆ. ಸೊ ಅದರಿಂದ ನಮ್ಮ ತುಮಕೂರು ಸುತ್ತಮುತ್ತ ಈ ದಾವಸ್ಪೇಟೆಯವರಾಗಿರ್ಬೋದು ಅಥವಾ ನೆಲಮಂಗಲದವ್ರಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು, ದಯಮಾಡಿ ಒಂದೊಂದು ಟೀಮ್ ಕಟ್ಕೊಂಡು ಈ ಥರ ತುಂಬ ಜನ ಮಾಡ್ತಿದ್ದಾರೆ.
ನೀವು ಇನ್ನು ಒಂದು ಭಾನುವಾರ ಬಂತು ಅಂದರೆ ಜಸ್ಟ್ 1 hour ಆ ಟೈಮ್ನ ತೊಗೊಂಡು ಇಲ್ಲಿಗೆ ಬಂದು ಇದನ್ನು ಕ್ಲೀನ್ ಮಾಡಿ ಒಂದು ವೀಡಿಯೋಸ್ ಮಾಡಿ ಫೋಟೋಸ್ ತಗೊಳ್ಳಿ, ಅದನ್ನು ಹಾಕಿ ಜನಕ್ಕೆ ಗೊತ್ತಾಗಲಿ. ಅವಾಗ ಅವ್ರಿಗೂ ಖುಷಿ ಆಗುತ್ತೆ, ಅವರು ಸಹ ನಿಮ್ಮ ಜೊತೆ ಸೇರ್ತಾರೆ. ಸೊ ಇವತ್ತು ಅಂದರೆ ನಾನು ತುಂಬ ಸಲ ಬಂದಿದ್ದೀನಿ, ಅವಾಗೆಲ್ಲ ಫೀಲ್ ಆಗ್ತಾಯಿತ್ತು ಏನು ಇಷ್ಟೊಂದು ಕಸ ಬಿದ್ದಿರುತ್ತೆ ಶೂ ಹಂಗೆ ಬೆಟ್ಟದಲ್ಲಿ ಅಂತ. ಬಟ್ ಇವತ್ತಂತೂ ತುಂಬ ನಾಚಿಕೆ ಆಯಿತು. ಎಷ್ಟು ಮನುಷ್ಯ ಕೆಟ್ಟ ಜೀವಿ, ಜಸ್ಟು ಇದು ಕ್ಲೀನ್ ಮಾಡ್ತಾ ಇರ್ತಾರೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಮೋಸ್ಟ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ, ಆದ್ರೂ ಇಷ್ಟೆಲ್ಲ ಬಿಸಾಕಿದ್ದೀರಾ ಅಂದರೆ ಮನುಷ್ಯ ಒಂಥರ ಮಾನ ಮರ್ಯಾದೆ ಇಲ್ಲದ ಒಂದು ಜೀವಿ ನೋಡಿ. ಆ ಒಂದು ಏನೋ ಸ್ಪ್ರೈಟ್ದು ಒಂದು ಪುರಿ ಬರ್ಡೇ ಮಾಡಿ ಸಹ ಇಲ್ಲೇ ಎಸ್ಬಿಟ್ಟು ಹೋಗಿದ್ದಾರೆ. ಇವಾಗಿನ ಒಂದು ಟ್ರೆಂಡ್ ಆಗ್ಬಿಟ್ಟೈತೆ ಸ್ನೇಹಿತರೆ. ಇವಾಗಿನ ಟ್ರೆಂಡ್ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಈ ಬರ್ಡೇ ಇಲ್ಲಿ ಬಂದು ಬರ್ಡೇ ಮಾಡ್ಕೊ, ಕೇಕ್ ಕಟ್ ಮಾಡು, ಇಲ್ಲೇ ಎಸ್ಬಿಟ್ಟು ಹೋಗು, ಈ ಥರ ಒಂದು ಟ್ರೆಂಡು ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದರಿಂದ ಒಂದು ಮಾತು ಹೇಳ್ತೀನಿ ಕೇಳಿ, ದಯಮಾಡಿ ನೀವು ಬರ್ಡೇ ಮಾಡ್ಕೊಬೇಕು ಅಂದರೆ ಒಂದು ಜಾಗದಲ್ಲಿ ಒಂದು ರೂಮ್ ಈ ಥರ ಏನೋ ಒಂದು ಇರುತ್ತಲ್ಲ, ಅಲ್ಲಿ ಒಂದು ಹೋಟೆಲ್ಗಳಲ್ಲಿ ಮಾಡಿಕೊಂಡು ಅಲ್ಲೇ ಎಲ್ಲ ಕಸಾನ ಇದು ಮಾಡಿ ವೇಸ್ಟ್ಗಳ್ನ ಅಲ್ಲೇ ಒಂದು ಏನೋ ಒಂದು ಏನು ಮಾಡ್ತಾರೆ ಡಸ್ಟ್ಬಿನ್ಗೆ ಹಾಕೋದು ಆ ಥರ ಮಾಡ್ತಾರಲ್ಲ, ಅದನ್ನೆಲ್ಲ ಮಾಡಿ ಸೊ ಆ ಥರ ಮಾಡಿ ಒಂದು ಬರ್ಡೇನ. ಅದು ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಈ ಥರ ಎಲ್ಲ ಬರ್ಡೇ ಮಾಡಿಕೊಂಡು ತಿನ್ಕೊಂಡು ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡು ನೋಡಿ ಎಷ್ಟು ಕಷ್ಟಪಟ್ಟಿದ್ದಾರೆ ಇವನ್ನೆಲ್ಲ ಕೆತ್ತನೆ ಮಾಡೋದಕ್ಕೆ ಆಗಿನ ಕಾಲದವರು. ನಾವೆಲ್ಲ ಮತ್ತು ಇನ್ನೂ ಒಂದು ತಿಳ್ಕೊಬೇಕು, ನಾವು ಈ ಜಾಗದಲ್ಲಿ ಮಾತ್ರ ನಾವು ಜಾಸ್ತಿ ಬಂದು ಕುತ್ಕೊಳ್ತೀವಿ, ಅದರಿಂದ ಇಲ್ಲಿ ಮಾತ್ರ ಜಾಸ್ತಿ ಇದೆ ನೋಡಿರಿ ಕವರ್ಗಳು ಪೇಪರ್ಗಳೆಲ್ಲ. ಬಟ್ ಅಲ್ಲೆಲ್ಲ ನೋಡಿ ಕವರ್ಗಳೇ ಇಲ್ಲ. ಮತ್ತು ಈ ಕಬ್ಬು ಯಾಕೋ ಇಲ್ಲೇ ಇದೆ, ಕಬ್ಬಿನ ಇದು ಮೋಸ್ಟ್ಲಿ ಕೋತಿಗಳೇನೋ ತಂದು ತಿಂದು ಬಿಸಾಕಿರ್ಬೋದು. ಬಟ್ ಅವೆಲ್ಲ ಕೊಳಿತವೆ, ಕಬ್ಬಿನ ಸಿಪ್ಪೆ ಅವೆಲ್ಲ ಕೊಳಿತವೆ. ಬಟ್ ನಾವು ಹಾಕಿರುವಂಥ ಈ ಪೇಪರ್ ಕವರ್ಗಳು ಮತ್ತು ವಾಟ್ರ್ ಬಾಟಲ್ಗಳು ಇವೆಲ್ಲ ಕೊಳಿಯಲ್ಲ. ಸೊ ಅದರಿಂದ ಸ್ವಲ್ಪ ಬುದ್ಧಿ ಕಲೀರಪ್ಪ. ಮತ್ತು ತುಂಬ ವಿಸ್ತಾರವಾಗಿದೆ ಇದು ಕಲ್ಯಾಣಿ. ಮತ್ತು ಇದರಲ್ಲಿ ನಾವು ಒಂದು ಕಾಲದಲ್ಲಿ ಈಜೆಲ್ಲ ಆಡಿರುವ ಯಪ್ಪ ನಮ್ಮ ಕಾಲುಗಳು ನೋಡಿ ಸ್ನೇಹಿತರೆ ಹೆಂಗಾಗ್ಬಿಟ್ಟೈತೆ. ಒಂದು ಕಾಲದಲ್ಲೆಲ್ಲ ಈಜಾಡಿದ್ದೀವಿ ಇಲ್ಲಿ. ಆಳ ಇತ್ತೋ ಇಲ್ವೋ ನನಗೆ ಅದು ಮರ್ತೋಗ್ಬಿಟ್ಟಿದೆ. ಬಟ್ಟು ಇವಾಗೆಲ್ಲ ಫುಲ್ಲು ಈ ಥರ ಹಾಕ್ಬಿಟ್ಟಿದ್ದಾರೆ, ಯಾರೋ ಡೆತ್ ಆಗಿರ್ಬೋದು ಅನಿಸುತ್ತೆ. ಸೊ ನೋಡಿ ಇಲ್ಲಿಂದ ಎಂಟ್ರೆನ್ಸು, ಅಲ್ಲಿಂದನೂ ಮೋಸ್ಟ್ಲಿ ಎಂಟ್ರೆನ್ಸ್ ಇರ್ಬೋದು, ಬಟ್ ಅಷ್ಟಾಗಿ ನೋ ಐಡಿಯಾ. ಓಕೆ ಹೋಗೋಣ ಬನ್ನಿ. ಓ ಹಾಂ ಹೌದು ಆಯ್ತು. ನಿಮ್ಮದು ದಾವಸ್ಪೇಟೆ. ಇವಾಗ ರೀಸೆಂಟ್ ದಾವಸ್ಪೇಟೆ ಅವರಾ? ರಘು ತುಮಕೂರು. ಇವಾಗ ಶಿಫ್ಟ್ ಆಗಿದ್ದೀವಿ ರೀಸೆಂಟ್ ಆಗಿದೆ. ಓಕೆ ಓಕೆ. ಬ್ಲಾಗ್ ನೋಡಿದ್ರೆ ದೇವರ ಹೊಸಳ್ಳಿ ಟೆಂಪಲ್ಗೆ ಹೋಗಿದ್ವಿ. ಹಾಂ ಈ ಕಡೆ ಬನ್ನಿ. ಹಾಂ ವೀರಭದ್ರ ಸ್ವಾಮಿ